ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ ಸುಸ್ವಾಗತ. ವೆರಿ ಗುಡ್ ಈವ್ನಿಂಗ್. ಎಲ್ಲರಿಗೂ ಕೇಳಿಸ್ತಿದ್ಯಾ? ಆಡಿಯೋ ವಿಡಿಯೋ ಚೆಕ್ ಮಾಡಿ. ನೆನ್ನೆ ಸ್ವಲ್ಪ ತರಗತಿ ಎಲ್ಲ ಓದಿದ್ದೀರಾ, ರಿವೈಸ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಶುಭ ಸಂಜೆ ಎಲ್ಲರಿಗೂ. ವೆರಿ ಗುಡ್ ಈವ್ನಿಂಗ್. ಆಡಿಯೋ ವಿಡಿಯೋ ಚೆಕ್ ಮಾಡಿ. ನಮ್ಮ ಧ್ವನಿ ಕರೆಕ್ಟಾಗಿ ಬರ್ತಾ ಇದೆಯಾ ನೋಡಿ. ಆಡಿಯೋ ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿ ಕ್ಲಾಸಸ್ನ ಇದುವರೆಗೂ ಆಗಿರೋದನ್ನ ಕಂಟಿನ್ಯೂ ಮಾಡ್ಬೋದು ಇವತ್ತಿನ ತರಗತಿಗೆ ಸ್ನೇಹಿತರೆ. ಸೊ ಎಲ್ಲರಿಗೂ ನನ್ನ ಪರಿಚಯ ಇದೆ. ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಪರಿಸರ ತಜ್ಞ. ನಮ್ಮ ಈ ತರಗತಿಗೆ ಸ್ವಾಗತ ಸ್ನೇಹಿತರೆ. ನಾವು ಭೂಗೋಳಶಾಸ್ತ್ರ, ಪರಿಸರ ಶಾಸ್ತ್ರವನ್ನು KPSC ಮೈನ್ಸ್ ಮಾದರಿಯಾಗಿ ಇಟ್ಕೊಂಡು ಸಿಲೆಬಸ್ನ ನಾವು ಎಲ್ಲಾ ತರಗತಿಗಳನ್ನ ಕವರ್ ಮಾಡ್ತಾ ಇದೀವಿ, ಎಲ್ಲ ಎಕ್ಸಾಮ್ಗಳಿಗೂ ಆಗಂಗೆ. ನಾವು ನೋಡಿ, ನಮ್ಮ ಸಾಗರದಲ್ಲಿ ಲವಣಾಂಶ ಆಯ್ತು ನೆನೆ. ಅವ್ರೇನ್ ಮಾಡಿದ್ದಾರೆ, ಲವಣಾಂಶ ಅಂತ ಕೊಟ್ಟಿದ್ದಾರೆ. ನಾವು ಲವಣಾಂಶದ ಜೊತೆಗೆ ಅದ್ರ ಉಷ್ಣಾಂಶ ಹೇಳಿದ್ವಿ ಮತ್ತು ಸಾಂದ್ರತೆ ಕೂಡ ಹೇಳಿದ್ವಿ, ಹೌದಾ? ಹಾಗೆ ಅದ್ರಕ್ಕೆ ಸಂಬಂಧಪಟ್ಟಂತೆ ನಾನು ಮೇನ್ಸ್ ಪ್ರಶ್ನೆಗಳು ಹೇಳಿದ್ದೀನಿ. ಟರ್ಮೋಹಲೈನ್, ಉಷ್ಣ ಲವಣ ಸಂಚಲನೆ, ಅದು ಹೇಳ್ಕೊಟ್ಟಿದ್ದೀನಿ. ಹೊಸ ಹೊಸ ಟಾಪಿಕ್ಸ್ಗಳು, ಗ್ಲೋಬಲ್ ಕನ್ವೇಯರ್ ಬೆಲ್ಟ್, UPSC ಲೆವೆಲ್ ಅವೆಲ್ಲ. ನೀವೇನಾದ್ರು ಓದ್ತಾ ಇರೋರು, ಕರೆಕ್ಟ್ ಆಗಿ ನನ್ನ ಕ್ಲಾಸ್ ಓದ್ತಾ ಇರೋರು ಏನಾದ್ರು ನನ್ನ ಕ್ಲಾಸ್ ಹೇಳಿದ್ರೆ UPSC ಇದು ಗ್ಯಾರಂಟಿ ಇವ್ರು ಹೇಳಿರೋದು ಅಂತ ಗೊತ್ತಾಗುತ್ತೆ, ಆಯ್ತಾ? FDA ನಲ್ಲೂ ಡೀಪ್ ಓಷನ್ ಸರ್ಕ್ಯುಲೇಷನ್ ಯಾವುದು ಅಂತ ಕೇಳ್ತಾರೆ, ಅವಾಗ್ಲೂ ನೀವು ಅವಾಗ ಆನ್ಸರ್ ಮಾಡ್ಬೋದು. FDA SDA ನಲ್ಲಿ ಡೈರೆಕ್ಟ್ ಆಗಿ ಬರ್ಬೋದು, ಅದೇ. ಇದು ಸ್ವಲ್ಪ ಡೀಟೇಲ್ ಆಗಿ ಕೇಳ್ಬೋದು UPSC, ಅಷ್ಟೇ ವ್ಯತ್ಯಾಸ. ಆದ್ರೆ ಹೇಳಿದ್ದೀನಿ ನಾನು. ಇವತ್ತಿನ ತರಗತಿಯಲ್ಲಿ ನಾವು ಸಾಗರ ಮತ್ತು ಸಮುದ್ರದ ನೀರಿನ ಚಲನೆ, ಸಂಚಲನೆ ಬಗ್ಗೆ ನೋಡೋಣ, ಯಾವ ರೀತಿ ಚಲನೆಗಳಿರುತ್ತೆ ಅಂತ. ನೋಡಿ, ಸಾಗರ ಪ್ರವಾಹಗಳು ಮತ್ತು ಅಲೆಗಳು ಅಂತ ಇದೆ ನೋಡಿ. ಕರೆಕ್ಟ್, ಉಬ್ಬರವಿಳಿತಗಳು, ಅಲೆಗಳು ಅಂತ ಕೊಟ್ಟಿದ್ದಾರೆ. ನಿಮ್ಮ ಸಿಲೆಬಸ್ನ ನೋಡಿ, ಇದು ಸಿಲೆಬಸ್ಸು KPSC ಇದು. ಸಮುದ್ರ ಸಾಗರ ನೀರಿನ ಚಲನೆಗಳು. ಇವಾಗ ಸಮುದ್ರ ಸಾಗರ ನೋಡಿದ್ರೆ ಎಲ್ಲರೂ? ಎಷ್ಟು ಜನ ಕರಾವಳಿ ತೀರಕ್ಕೆ ಹೋಗಿದ್ದೀರಾ? ಎಷ್ಟು ಜನ ಕರಾವಳಿ ತೀರದಲ್ಲಿ ನೋಡಿದ್ದೀರಾ? ಕರಾವಳಿ ತೀರದಲ್ಲಿ ಅಲೆಗಳನ್ನ, ಸಮುದ್ರನ ನೋಡಿರೋರು ಎಷ್ಟು ಜನ ಇದ್ದೀರಾ ಕ್ಲಾಸಲ್ಲಿ? ಕರೆಕ್ಟಾ? ನಮ್ಮ ಅರಬ್ಬಿ ಕರಾವಳಿ ತೀರಕ್ಕೂ ಹೋಗಿಲ್ಲ, ಈ ಕಡೆ ಬಂಗಾಳಕೊಲ್ಲಿ ತೀರಕ್ಕೂ ಹೋಗಿಲ್ಲ, ಹಿಂದೂ ಮಹಾಸಾಗರ ಕರಾವಳಿ ತೀರಕ್ಕೂ ಹೋಗಿಲ್ಲ. ಹೇಳಿ ನೋಡೋಣ, ಎಷ್ಟು ಜನ ಹೋಗಿದ್ದೀರಾ? ಫಸ್ಟ್ ಕೈ ಎತ್ತಿ. How many of you have been to the coast? ಸೊ ನೀವು ಸಮುದ್ರ ಸಾಗರಗಳನ್ನ ಗಮನಿಸಿದ್ರೆ, ಈ ಸಮುದ್ರ ಸಾಗರಗಳ ನೀರು ಒಂದೇ ಕಡೆ ನಿಂತಿರಲ್ಲ. ಕರೆಕ್ಟ್ ಗಮನಿಸಿದ್ರಾ? ಸುಮ್ಮನೆ ನಿಂತಿರಲ್ಲ, ಅದು ಒಂದು ಚಲನೆಯಲ್ಲಿರುತ್ತೆ. ಕರೆಕ್ಟಾ? ಚಲನೆ ಯಾವ ತರ ಚಲನೆ? ಅದ್ರ ಮೇಲೆ ಕೆಳಗಡೆ ಹೋಗ್ತಾ ಇರತ್ತೆ ಹಿಂಗೆ, ಇಲ್ಲಾಂದ್ರೆ ಹಿಂದೆ ಮುಂದೆ ಹಿಂಗೆ ಹೋಗ್ತಾ ಇರುತ್ತೆ. ಎರಡು ರೀತಿ ಒಂದು ಚಲನೆ ಇರುತ್ತೆ, ಒಂದು ಮೇಲೆ ಕೆಳಗಡೆ, ಇನ್ನೊಂದು ಹಿಂದೆ ಮುಂದೆ. ಸೊ ಅದನ್ನ ನಾವು ಸಮತಲ ಚಲನೆ, ಇನ್ನೊಂದು ಲಂಬ ಚಲನೆ ಅಂತ ಹೇಳಿ ಕರಿತೀವಿ. ಸಮುದ್ರ ಸಾಗರಗಳ ನೀರಿನಲ್ಲಿ ತುಂಬಾ ಜಾಸ್ತಿ ಎನರ್ಜಿ ಇದೆ ನೀರಿನಲ್ಲಿ. ಅದು ಏನಾಗುತ್ತೆ, ಯಾವಾಗಲೂ ನೀರು ಚಲನೆಯಲ್ಲಿರುತ್ತದೆ. ಎರಡು ರೀತಿ, ಒಂದು ಸಮತಲ ಹಾರಿಜಾಂಟಲ್ ಚಲನೆ ಇದ್ರೆ, ಇನ್ನೊಂದು ಲಂಬ ಚಲನೆ ಇರುತ್ತದೆ, ವರ್ಟಿಕಲ್ ಮೂವ್ಮೆಂಟ್ ಇರುತ್ತೆ. ಹಾರಿಜಾಂಟಲ್ ಅಲ್ಲಿ ಅಲೆಗಳು, ಸಿ ವೇವ್ಸ್ ಅಂತ ಬರುತ್ತೆ, ಇನ್ನೊಂದು ಸಾಗರ ಪ್ರವಾಹಗಳು ಅಂತ ಬರುತ್ತೆ. ನೋಡಿ ಕರೆಕ್ಟ್ ಆಗಿ, ಇದು ಹಾರಿಜಾಂಟಲ್. ವರ್ಟಿಕಲ್ ಅಂತ ಬಂದಾಗ ಉಬ್ಬರವಿಳಿತಗಳು ಅಂತ, ಟೈಟ್ಸ್ ಅಂತ ಕರಿತೀವಿ. ಉಬ್ಬರವಿಳಿತಗಳು, ಟೈಟ್ಸ್, ಅದು ಲಂಬ. ನೀರಿನ ಮಟ್ಟ ಆಗುತ್ತಲ್ಲ, ಅದು ವರ್ಟಿಕಲ್. ಆಯ್ತಾ? ನೀರು ಹಿಂದೆ ಮುಂದೆ ಹೋಗುತ್ತಲ್ಲ, ಅದು ಎನರ್ಜಿ ಪಾಸ್ ಆಗುತ್ತಲ್ಲ ಹಾರಿಜಾಂಟಲ್ ಆಗಿ, ಅದನ್ನ ಏನಂತ ಕರಿತೀವಿ? ಹಾರಿಜಾಂಟಲ್ ಮೂವ್ಮೆಂಟ್. ಸಿ ವೇವ್ಸ್ ಅಂಡ್ ಓಷನ್ ಕರೆಂಟ್ಸ್. ಕ್ಲಿಯರ್? ಅರ್ಥ ಆಯ್ತಲ್ಲ? ಎರಡು ತರ ಮೂವ್ಮೆಂಟ್ ಬರ್ಕೊಳ್ಳಿ ಬೇಗ.
ಬರ್ಕೊಂಡ್ರಲ್ವ ಎಲ್ಲರೂ? ನಾವು ಇವತ್ತಿನ ತರಗತಿ ನೋಡಿ 3 ತರಗತಿಯಲ್ಲಿ ನಾವು ಇದನ್ನು ಮುಗಿಸ್ಬೇಕಾಗುತ್ತೆ, ಎಲ್ಲ ದೊಡ್ಡ ದೊಡ್ಡ ತರಗತಿಗಳೇ. ಅದಕ್ಕೆ ಫಸ್ಟ್ ಇವತ್ತಿನ ತರಗತಿಯಲ್ಲಿ ನಾವು ಅಲೆಗಳು, ಸಮುದ್ರ ಅಲೆಗಳು, ಆಯ್ತಾ. ನೆಕ್ಸ್ಟ್ ತರಗತಿಯಲ್ಲಿ ಉಬ್ಬರವಿಳಿ, ಆಮೇಲೆ ಸಾಗರ ಪ್ರವಾಹಗಳು. ಗೊತ್ತಾಯ್ತಲ್ಲ? ಈ ರೀತಿ ನಾನು 3 ತರಗತಿಯಾಗಿ ಡಿವೈಡ್ ಮಾಡಿದ್ದೀನಿ ಇದನ್ನ. ಯಾಕೆಂದ್ರೆ ಒಂದೇ ಸತಿ ನಾವು ಕವರ್ ಮಾಡಕ್ ಹೋದ್ರೆ ಇದರದ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಒಂದು ಟಾಪಿಕ್ ಇದ್ರೆ ರಿವೈಸ್ ಮಾಡೋರಿಗೆ ಸುಲಭ. ನಾನು ಟಾಪಿಕ್ ಹೆಡಿಂಗ್ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ, ವೇವ್ಸ್ ಅಂತ. ಅಲೆ, ಅಲೆ ಅಂದ್ರೆ ಏನು ಅಂತ ನೋಡೋಣ ಈಗ. ಸೊ ನಾನು ಮಾತಾಡ್ತಾ ಇರೋದು ಯಾವ ತರ ಅಲೆ? ಶಬ್ದ ಅಲೆ, ಸೌಂಡ್ ವೇವ್ಸ್, ಕರೆಕ್ಟ್ ಅಲ್ಲ? ಈ ಸೌಂಡ್ ವೇವ್ಸ್ ಚಲನೆಗೆ ನೀವು ಗಮನಿಸಿರ್ಬೋದು, ಒಂದು ಮಾಧ್ಯಮ ಬೇಕು. ಗಾಳಿಯೇ ಮಾಧ್ಯಮ, ಗಾಳಿಯಲ್ಲಿರುವಂತಹ ಅಣುಗಳೇ ಮಾಧ್ಯಮ, ಮಾಲಿಕ್ಯೂಲ್ಸ್ ಏನಿದೆ ಅದೇ ಮಾಧ್ಯಮ. ಅದಕ್ಕೆ ಅಲೆ ಅಂದ್ರೆ ಏನು? ಒಂದು ಶಕ್ತಿಯ ಚಲನೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ವೇವ್ಸ್ ಆರ್ ನಥಿಂಗ್ ಬಟ್ ಎನರ್ಜಿ ಇನ್ ಮೋಷನ್. ಒಂದು ಶಕ್ತಿಯ ಚಲನೆಗೆ ನಾವು ಅಲೆ ಅಂತ ಕರಿತೀವಿ. ಕರೆಕ್ಟಾ? ನೋಡಿ, ಯೋಚನೆ ಮಾಡಿ ಎಲ್ಲರೂ. ಇವಾಗ ಬೆಳಕಿನ ಅಲೆ ಒಂದು ಬರ್ತಾ ಇದೆ. ಭೂಕಂಪನ ಅಲೆಗಳು, ಅದೊಂದು ಶಕ್ತಿಯ ಚಲನೆ. ಅದು ಯಾಕೆ ಭೂಕಂಪ ಆಯ್ತಪ್ಪ, ಭೂಕಂಪ ಆದಾಗ ಏನಾಗುತ್ತೆ? ಭೂಮಿ ನಡುಗುತ್ತೆ. ಏನದು? ಶಕ್ತಿ, ಭೂಮಿಯ ಸಂಚಲನೆ, ಭೂಮಿಯ ಶಕ್ತಿ ಅದು. ಕರೆಕ್ಟ್ ಅಲ್ಲ? ಸೊ ಇದನ್ನ ತಗೊಳ್ಳಿ, ಏನು ದಾರದಲ್ಲಿ ಹಿಂಗೆ ಅಂತೀವಲ್ಲ, ಅದು ರೋಪು, ಎಲಾಸ್ಟಿಕ್, ಎಲ್ಲ ತರದಲ್ಲೂ ನಾವು ಎಷ್ಟೊಂದ್ ಕಡೆ ನಾವು ಗಮನಿಸಬಹುದು ಅದನ್ನ, ಅಲೆಗಳನ್ನ. ಗೊತ್ತಲ್ಲ? ಸೊ ಸಮುದ್ರದಲ್ಲೂ ಅಷ್ಟೇ ಏನಿದೆ, ಅಲೆಗಳು, ಅದು ಒಂದು ಶಕ್ತಿಯ ಚಲನೆ. ಸೊ ಅಲೆಗಳು ಅಂತ ಬಂದಾಗ ಎನರ್ಜಿ ಇನ್ ಮೋಷನ್, ವೇವ್ಸ್ ಆರ್ ಎನರ್ಜಿ ಇನ್ ಮೋಷನ್, ಶಕ್ತಿಯ ಚಲನೆ. 2 ತರ, ಭೌತಿಕ ಅಲೆಗಳು ಅಥವಾ ಯಾಂತ್ರಿಕ ಅಲೆಗಳು, ಇನ್ನೊಂದು ವಿದ್ಯುತ್ ಕಾಂತಿ ಅಲೆಗಳು. ವಿದ್ಯುತ್ ಕಾಂತಿ ಅಲೆಗಳು ಎಕ್ಸ್ರೇ, ಯುವಿ ಲೈಟ್, ಅವೆಲ್ಲ ಏನಾಗಿದೆಲ್ಲ, ಗಾಮಾ, ಎಕ್ಸ್ರೇ, ಅವೆಲ್ಲ ಏನಾಗುತ್ತೆ? ಯಾವ್ದ್ರ ಮುಖಾಂತರನೂ ಹೋಗುತ್ತೆ, ಸ್ಪೇಸ್ ಮುಖಾಂತರನೂ ಬರುತ್ತದು. ಕರೆಕ್ಟ್ ಅಲ್ಲ? ಅವೆಲ್ಲ ಏನು? ವಿದ್ಯುತ್ ಕಾಂತಿ ಅಲೆಗಳು. ಅವುಗಳಿಗೆ ಮಾಧ್ಯಮ ಬೇಡ. ಇದೊಂಥರ ಅಲೆ. ಯಾವ ಅಲೆಗಳಿಗೆ ಮಾಧ್ಯಮ ಬೇಕು ಅವುಗಳು ಯಾಂತ್ರಿಕ ಅಲೆಗಳು, ಇಲ್ಲಾಂದ್ರೆ ಭೌತಿಕ ಅಲೆಗಳು ಅಂತ ಕರಿತೀವಿ. ಭೂಕಂಪ, ಸಮುದ್ರ ಅಲೆಗಳು, ನೀರಿನಲ್ಲಿ ಬರುವಂತ ರಿಪಲ್ಸ್ ಇರುತ್ತಲ್ಲ, ಹಿಂಗೆ ನೀ ಕಲ್ಲೆಸೆದ್ರೆ ಬರುತ್ತಲ್ಲ, ಅದು ಶಬ್ದ ಅಲೆಗಳು, ಸೌಂಡ್ ವೇವ್ಸ್. ನೋಡಿ, ನಾವು ಮಾತಾಡ್ತಾ ಇರೋ ಶಬ್ದ ಅಲೆಗಳು ಕೂಡ ಮೆಕ್ಯಾನಿಕಲ್ ವೇವ್ಸ್, ಭೌತಿಕ ಅಲೆಗಳು. ನಾವು ಡಿಸ್ಕಸ್ ಮಾಡ್ತಾ ಇರೋದು ಯಾವ ಸಬ್ಜೆಕ್ಟ್? ಓಷನೋಗ್ರಫಿ, ಸಮುದ್ರ ಸಾಗರಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಸಮುದ್ರ ಸಾಗರಗಳ ಬಗ್ಗೆ ಅಂತ ನಾವು ಬಂದಾಗ ಸಮುದ್ರ ಅಲೆಗಳ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಕರೆಕ್ಟ್ ಅಲ್ವಾ? ಬಾಕಿದೆಲ್ಲ ನಾವು ನಮ್ಗೆ ಬೇಡ. ಭೂಗರ್ಭಶಾಸ್ತ್ರದಲ್ಲಿ ಓದಿದ್ವಿ, ಜಿಯೋಮಾರ್ಫಾಲಜಿಲಿ ಓದಿದ್ವಿ. ಇವತ್ತು ಓದ್ತಾರೆ ನಾವು ಸಮುದ್ರ ಅಲೆಗಳು. ಸಮುದ್ರ ಅಲೆಗಳು, ಆಯ್ತಾ? ನಾವು ಕಟ್ಕೊಳ್ಳಿ. ಇಲ್ಲಿ ನೋಡಿ, ಒಂದು ಅಲೆ ಅಂತ ತಗೊಂಡ್ರೆ ನಾನು ಈಗ ಒಂದು ಅಲೆ, ಇದೊಂದು ಅಲೆ. ಪ್ರತಿಯೊಂದು ಅಲೆಗೂ ಉಬ್ಬು ತಗ್ಗು ಇರುತ್ತೆ. ಉಬ್ಬು ತಗ್ಗು, ಕ್ರಸ್ಟ್ ಅಂತ ತಗುತ್ತೆ, ಉಬ್ಬು. ಓಕೆ, ಅಥವಾ ಶಿಕೆ. ಶಿಕೆ ಅಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ. ಇದು ತಗ್ಗು, ಟ್ರಫ್. ಗೊತ್ತಾಗುತ್ತೆ ಎಲ್ಲರಿಗೂ? ಕ್ರಸ್ಟ್, ಟ್ರಫ್, ಉಬ್ಬು ಅಥವಾ ಶಿಕೆ, ತಗ್ಗು ಅಂತ ಹೇಳಿ ಕರಿತೀವಿ ನಾವು. ಕ್ರಸ್ಟ್ ಮತ್ತು ಟ್ರಫ್, ಇದನ್ನ ಒಂದು ವೇವ್ ಅಂತ ಕರಿತೀವಿ. ಇಲ್ಲಿಂದ ಹಿಡಿದು ಇದನ್ನ ಒಂದು ಅಲೆ. ಇದು ಕರೆಕ್ಟಾ? ಇದು ಒಂದು ಅಲೆ. ಇದೊಂದು ತರಂಗ ಅಂತಾನೂ ಹೇಳ್ಬೋದು. ನಾನು ಯೂಶಲಿ ತರಂಗ ಅಂತಾನೂ ಒಂದು ಪದ ಯೂಸ್ ಮಾಡ್ತೀವಿ. ತರಂಗಾಂತರ, ಒಂದು ಅಲೆಯ ತರಂಗಾಂತರ ಅಂತ ಕರಿತೀವಿ, ಆಯ್ತಾ? ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಂದು ಅಲೆ ಎಷ್ಟು ಉದ್ದ ಇದೆ ಅದರ ವೇವ್ ಲೆಂತ್. ತರಂಗಾಂತರ. ತರಂಗಾಂತರ ಅಂತ ಗೊತ್ತಾಗುತ್ತೆ ಎಲ್ಲರಿಗೂ? ಹಾ, ಇವರೆಲ್ಲ ತರಂಗಾಂತರ ಅಂತಾನೂ ಕೊಡ್ತಾ ಇಲ್ಲ ಪೇಪರ್ ಅಲ್ಲಿ ಅವರು, KPSC ಅವರು. ವೇವ್ ಲೆಂತ್ ಅಂತ ಬರೀತಾ ಇದ್ದಾರೆ ಕನ್ನಡದಲ್ಲಿ. ಸೊ ತರಂಗಾಂತರ ನಾವು ಕಟ್ಕೊಳ್ಳಿ ಎಲ್ಲರೂ, ವೇವ್ ಲೆಂತ್ ನಾವು ಕಟ್ಕೊಳ್ಳಿ. ಇದು ಅಲೆ ಎಷ್ಟು ಅದರ ವೇವ್ ಲೆಂತ್. ಇದು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಏನಿದೆಲ್ಲ ಅದು ವೇವ್ ಹೈಟ್ ನೋಡಿ, ಇದು ವೇವ್ ಹೈಟ್. ಅರ್ಧ ತಗೊಂಡ್ರೆ ಆಂಪ್ಲಿಟ್ಯೂಡ್. ಗೊತ್ತಾಯ್ತಪ್ಪ ಎಲ್ಲರಿಗೂ? ಈ ರೀತಿ ಒಂದು ವೇವ್ ಅಂದ್ರೆ ಗೊತ್ತಿರ್ಬೇಕು ಎಲ್ಲರಿಗೂ, ಬೇಸಿಕ್ ಇದು ವೇವ್. ತರಂಗ ಅಥವಾ ಒಂದು ಅಲೆ ಅಂದ್ರೆ ಗೊತ್ತಾಗಬೇಕಿಲ್ಲ. ಸೊ ಪ್ಲೀಸ್ ನೆನಪಿಟ್ಕೊಳ್ಳಿ ಎಲ್ಲರೂ.
ಒಂದು ಅಲೆ ಎಷ್ಟು ಯಾವ ತರ ಇರುತ್ತೆ ಅಂತ ಗೊತ್ತಾಯ್ತು. ಸೊ ಈ ಸಮುದ್ರದಲ್ಲಿ ಬರುವಂತಹ ಅಲೆಗಳು ಸಿ ವೇವ್ಸ್ ಅಲ್ಲಿ ಏನಾಗೋಗುತ್ತೆ, ನಮ್ಗೆ ಗಾಳಿಯಿಂದನೇ ಉಗಮ. ಸಮುದ್ರಗಳಲ್ಲಿ ಅಲೆಗಳು ಬರೋದು ಏನು ಅಂದ್ರೆ ನಮ್ಮ ಭೂಮಿಯ ದೈನಂದಿನ ಗತಿಯಿಂದ, ಭೂಮಿಯ ದೈನಂದಿನತೆಯಿಂದ ಗಾಳಿ ಶುರುವಾಗುತ್ತೆ. ಆ ಗಾಳಿಯಿಂದ ಏನಾಗುತ್ತೆ, ಅಲೆಗಳು ಶುರುವಾಗ್ತವೆ. ಈ ರೀತಿ ನಾವು ಕಟ್ಕೊಳ್ಳಿ, ಸಮುದ್ರ ಅಲೆಗಳು ಶುರುವಾಗಕ್ಕೆ ಮೇನ್ ಕಾರಣನೇ ಭೂಮಿಯ ದೈನಂದಿನ ಗತಿ. ಆ ಭೂಮಿಯ ದೈನಂದಿನ ಗತಿ ಜೊತೆಗೆ ಗಾಳಿ ಶುರುವಾಗುತ್ತೆ. ಆ ಗಾಳಿಯಿಂದ ಏನಾಗುತ್ತೆ, ನಮ್ಗೆ ಈ ರೀತಿ ಅಲೆಗಳು ಶುರುವಾಗ್ತವೆ. ಸೊ ಸಮುದ್ರ ಅಲೆಗಳು ಶುರುವಾಗದೆ ಮೇನ್ ಆಗಿ ವಿಂಡ್ಸ್ ಇಂದ, ಮಾರುತಗಳು, ಪವನ ಮಾರುತಗಳು ಮತ್ತು ದಿಂದ ಅಂತ ನಾವು ಕಟ್ಕೊಳ್ಳಿ, ವಿಂಡ್ಸ್. ಆಯ್ತಾ, ಪ್ಲೀಸ್ ರಿಮೆಂಬರ್ ದಿಸ್. ಸೊ ವಿಂಡ್ಸ್ ಏನ್ ಮಾಡ್ತವೆ, ಸತತವಾಗಿ ಸಮುದ್ರದ ಮೇಲೆ ಹೋಗ್ತಾವಲ್ಲ, ಅವಾಗ ಅಲೆಗಳು ಬರ್ತವೆ. ಸೊ ಸಾಮಾನ್ಯವಾಗಿ ಸಮುದ್ರ ಅಲೆಗಳು ಈ ತರ ಗಾಳಿಯಿಂದ ಶುರುವಾಗುತ್ತಲ್ಲ, ಅವುಗಳದ್ದು ತರಂಗಾಂತರ ಚಿಕ್ಕದಿರುತ್ತೆ. ಈ ತರ ತರಂಗಾಂತರ ಚಿಕ್ಕದು, ಶಾರ್ಟ್ ವೇವ್ಸ್ ಗೊತ್ತಾಗುತ್ತೆ ಎಲ್ಲರಿಗೂ. ತರಂಗಾಂತರ ಚಿಕ್ಕದು, ಈ ರೀತಿ ಕಡಿಮೆ ತರಂಗಾಂತರ ಅಲೆಗಳು, ಶಾರ್ಟ್ ವೇವ್ ಲೆಂತ್. ಐದರ್ ನಾವು ಶಿಕೆಯಿಂದ ಶಿಕೆಗೆ ನೋಡಿ, ಶಿಕೆಯಿಂದ ಶಿಕೆಗೆ ಕಡಿಮೆ ತರಂಗಾಂತರದ್ದು. ವಿಂಡ್ ಇಂದ ಶುರುವಾಗೋದು ಎಲ್ಲ. ವಿಂಡ್ ಅಂದ್ರೆ ಯಾವ್ದು ಸರ್ ಅನ್ಬೋದು ನೀವು, ಮಾನ್ಸೂನ್ ಆಗಿರ್ಬೋದು, ಮಾನ್ಸೂನ್ ಗಾಳಿಯಿಂದ ಆಗಿರ್ಬೋದು, ಸೈಕ್ಲೋನ್ ಗಾಳಿಯಿಂದ ಆಗಿರ್ಬೋದು, ಕರೆಕ್ಟಾ, ಟ್ರೇಡ್ ವಿಂಡ್ಸ್, ವಾಣಿಜ್ಯ ಮಾರುತಗಳಿಂದ ಆಗಿರ್ಬೋದು, ವೆಸ್ಟಲಿ ಮಾರುತಗಳಿಂದ ಆಗಿರ್ಬೋದು, ಧ್ರುವೀಯ ಶೀತ ಮಾರುತಗಳಿಂದ ಆಗಿರ್ಬೋದು. ಯಾವುದೇ ಒಂದು ಗಾಳಿಯಿಂದ ಶುರುವಾಗೋದೆಲ್ಲ ಕಡಿಮೆ ತರಂಗಾಂತರ ಅಲೆಗಳು. ನಾವು ಕಟ್ಕೊಳ್ಳಿ, ಈಗಲೇ ಹೇಳಿದೀನಿ, ಎಕ್ಸಾಂಪಲ್ ಬಂದ್ಬಿಡ್ತಿದ್ದು. ಶಾರ್ಟ್ ವೇವ್ಗಳು ಕ್ರಿಯೇಟ್ ಆಗೋದೆಲ್ಲ ಕಡಿಮೆ ತರಂಗಾಂತರ ಅಲೆಗಳು. ಆಯ್ತಾ, ಪ್ಲೀಸ್ ನಾವು ಕಟ್ಕೊಳ್ಳಿ. ಗೊತ್ತಾಯ್ತಪ್ಪ ಎಲ್ಲರಿಗೂ? ಕಡಿಮೆ ತರಂಗಾಂತರ ಅಲೆಗಳು, ಚಿಕ್ಕ ತರಂಗಾಂತರ ಅಲೆಗಳು ಸಮುದ್ರದಲ್ಲಿ ಯಾವುದರಿಂದ ಉಗಮವಾಗುತ್ತದೆ? ಶಾರ್ಟ್ ವೇವ್ಸ್ ಇನ್ ದ ಸಿ, ಅಥವಾ ಸಿ ವೇವ್ಸ್ ಆರ್ ನಾರ್ಮಲಿ ವಿಚ್ ಆಫ್ ದ ಫಾಲೋವಿಂಗ್ ರೀಸನ್ಸ್ ಅಂತ ಕೇಳ್ತಾರೆ. ಆಯ್ತಾ, ಶಾರ್ಟ್ ವೇವ್ಸ್ ಕ್ರಿಯೇಟ್ ಆಗೋದಲ್ಲ ಈ ರೀತಿ, ಮಾನ್ಸೂನ್, ಸೈಕ್ಲೋನ್, ವಿಂಡ್ಸ್ ಇಂದ. ಅದೇ ತರ ಲಾಂಗ್ ವೇವ್ಸ್ ಅಂತ ಇದೆ, ಅದು ಉದ್ದ ಇರುತ್ತೆ, ತರಂಗಾಂತರ ಜಾಸ್ತಿ ದೊಡ್ಡದಿರುತ್ತೆ ಅವುಗಳು, ಲಾಂಗ್ ವೇವ್ ಅಂತ ಕರಿತೀವಿ. ಅದು ಅಪರೂಪದ ಅಲೆಗಳು. ಇದನ್ನ ನಾವು ಸುನಾಮಿ ಅಂತ ಕರೆಯೋದು. ಇವಾಗಲೇ ವ್ಯತ್ಯಾಸ ಗೊತ್ತಾಗ್ಲಿ. ಇವುಗಳು ಭೂಕಂಪಗಳಾದಾಗ, ಸಮುದ್ರ ಸಾಗರ ತಳದಲ್ಲಿ ಭೂಕಂಪ ಆದಾಗ, ಇಲ್ಲಾಂದ್ರೆ ನೀರಿನೊಳಗೆ ಸ್ಫೋಟ ಆಗುತ್ತಲ್ಲ, ನ್ಯೂಕ್ಲಿಯರ್ ಸ್ಫೋಟಗಳಾದಾಗ, ಗಣಿಗಾರಿಕೆ ಮಾಡುವಾಗ ಆಗುತ್ತೆ. ನಾನು ಬರ್ಕೊಡ್ತೀನಿ ಅದನ್ನೆಲ್ಲ ನಾನು ಬರೆಯುವಾಗ, ಆಯ್ತಾ. ಸೊ ಇವಾಗ ಸದ್ಯಕ್ಕೆ ಇಷ್ಟ ಮಾಡ್ಕೊಳ್ಳಿ, ಲಾಂಗ್ ವೇವ್ಗಳು ಅಪರೂಪದ ಅಲೆಗಳು, ಅದು ಸುನಾಮಿ ಅಂತ ಕರಿತೀವಲ್ಲ, ಸುನಾಮಿ ಓದ್ಬೇಕಾರೆ ಟಿ ಸೈಲೆಂಟ್ ಇದರಲ್ಲಿ ಕಟ್ಕೊಳ್ಳಿ. ಸೊ ಈ ರೀತಿ ನೀವು ಇದನ್ನ ನಾವು ಕಟ್ಕೊಳ್ಬೇಕು ಇವಾಗಲೇ. ಲಾಂಗ್ ವೇವ್ ಅಂದ್ರೇನು, ಶಾರ್ಟ್ ವೇವ್ ಅಂದ್ರೇನು, ನಾರ್ಮಲ್ ಆಗಿ ಯಾವ ತರ ಅಲೆಗಳಿರ್ತವೆ. ಆಯ್ತಾ, ಮುಂದುವರಿಬಹುದಾ ಎಲ್ಲರಿಗೂ? ಹಾ, ಸೊ ಈಗ ಇದ್ರ ಬಗ್ಗೆ ನೋಡ್ತೀನಿ ನಾವು. ಫಸ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಮೊದಲನೇದು ಕೇಸ್ ಇದು. ಆಮೇಲೆ ಎರಡಕ್ಕೆ ಬರೋಣ. ಇದಕ್ಕೆ ಫಸ್ಟ್ ಕೇಸ್ ಎಲ್ಲರೂ ನಾವು ಕಟ್ಕೊಳ್ಳಿ, ಶಾರ್ಟ್ ವೇವ್. ಈ ಶಾರ್ಟ್ ವೇವ್ಗಳು ಹೆಂಗ್ ಕ್ರಿಯೇಟ್ ಆಗ್ತವೆ ಅಂತ ತೋರಿಸ್ತೀನಿ. ಒಂದು ನಿಮಿಷ ಎಲ್ಲರೂ ಇದನ್ನು ನೋಡೋರಂತೆ. ಒಂದು ಚಿಕ್ಕದೊಂದು ವಿಡಿಯೋ ಇದೆ, ಅದನ್ನ ನೋಡಿದಾಗ ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಏನಾಗ್ತಾ ಇದೆ ಇಲ್ಲಿ ಅಂತ. ಸೊ ಒಂದು ಅಲೆ ಬಂದಾಗ ಏನಾಗುತ್ತೆ ಅಂತ ನೋಡಿ. ಈಗ ಒಂದು ಚಿಕ್ಕದೊಂದು ವಿಡಿಯೋ ಇದೆ, ಶೇರ್ ಸ್ಕ್ರೀನ್. ಏನ್ ಗಮನಿಸ್ತಾ ಇದ್ದೀರಾ ಅಂದ್ರೆ, ಒಂದು ಜೋರ ಗಾಳಿ ಬೀಸಿದೆ, ಅಲೆ ಶುರುವಾಗಿದೆ, ನೀರಿನಲ್ಲಿ ಅಲೆ ಇದೆ, ಕರೆಕ್ಟ್. ಎನರ್ಜಿ ಸಂಚಲನೆ ಆಗ್ತಾ ಇದೆ ಕೆಳಗಡೆ.
ನೀರಿನಲ್ಲಿ ಎನರ್ಜಿ ಸಂಚಲನೆ ಆಗ್ತದೆ. ಒಂದು ರೆಡ್ ಕಲರ್ ಒಂದು ಬಾಯ್ ಇಟ್ಟಿದೆ ನೋಡಿ, ಒಂದು ಸೆನ್ಸರ್ ತರ, ಅದು ಫ್ಲೋಟಿಂಗ್ ಸೆನ್ಸರ್ ಮಾರ್ಕರ್ ತರ ನೀರಲ್ಲಿ. ಇನ್ನೊಂದು ಬಾತುಕೋಳಿ ಇದೆ ನೋಡಿ ಇಲ್ಲಿ ನೀರಲ್ಲಿ. ಎರಡುವೆ ಜಾಗದಲ್ಲಿ ಅಲೆ ಕೆಳಗಡೆ ಹೋಗ್ತಾ ಇದೆ, ಅದರಲ್ಲಿ ಶಕ್ತಿ ಸಂಚಲನೆ ಆಗ್ತಾ ಇದೆ. ಅದೇ ಜಾಗದಲ್ಲಿ ಹಿಂಗ ಅಂತ ಇದೆ ತಾನೆ. ಇವಾಗ ಒಂದು ದೋಣಿ ಸುಮ್ಮನೆ ನಿಲ್ಸ್ಬಿಟ್ಟಿರ್ತೀವಿ ಅನ್ಕೊಳ್ಳಿ, ಅದಕ್ಕೊಂದು ಆಂಕರ್ ಹಾಕಿ ಕಬ್ಬಣದ್ದು ಭಾರ ಹಾಕ್ಬಿಟ್ಟು ಅಲೆ ಬಿಟ್ಟಿದ್ರೆ ಏನಾಗುತ್ತೆ ಹೇಳಿ? ದೋಣಿ ಅದೇ ಜಾಗದಲ್ಲಿ ಇರುತ್ತೆ, ಹಿಂಗಂತ ಇರುತ್ತೆ, ಹಿಂಗೆ ಅದೇ ಜಾಗದಲ್ಲಿ ಅಲೆ ಮಾತ್ರ ಹೋಗ್ತಾ ಇದೆ ಅಂತ ಅರ್ಥ. ಇದ್ರಲ್ಲೂ ಅಷ್ಟೇ, ಅಲೆ ಹಿಂಗ್ ಹೋಗ್ತಾ ಇರುತ್ತೆ ಆಯ್ತಲ್ಲ, ಆ ಬಾಯ್ ಏನಾಗುತ್ತೆ ಅದೇ ಜಾಗದಲ್ಲಿ ಹಿಂಗಂತ ಇರುತ್ತೆ. ಅಂದ್ರೆ ಅಲ್ಲಿರೋಂಥ ನೀರು ಹಿಂಗ್ ಸರ್ಕ್ಯುಲೇಟ್ ಆಗ್ತಾ ಇದೆ, ಹಿಂಗೆ ರೌಂಡ್ ಹೋಗ್ತಾ ಇದೆ, ಒಂದರಿಂದ ಇನ್ನೊಂದ್ ಕಡೆಗೆ ಎನರ್ಜಿ ಸಂಚಲನೆ ಆಗ್ತಾ ಇದೆ ಅಂತ ಅರ್ಥ. ಒಂದ್ ಸೈಡಿಂದ ಇನ್ನೊಂದ್ ಸೈಡಿಗೆ ಎನರ್ಜಿ ಸಂಚಲನೆ ಆಗ್ತಾ ಇದೆ ಅಂತ ಗೊತ್ತಾಯ್ತಲ್ಲ ಎಲ್ಲರಿಗೂ. ಏನಾಗಿರ್ಬೋದು ಇಲ್ಲಿ ಅಂದ್ರೆ ಇದೆ. ನೆಕ್ಸ್ಟ್ ಟೈಮ್ ಗಮನಿಸಬೇಕಾರೆ ದೋಣಿ ಸುಮ್ಮನೆ ನಿಂತಿರ್ತೀವಿ ಅನ್ಕೊಳ್ಳಿ ಅದೇ ಜಾಗದಲ್ಲಿ, ಹಿಂಗಂತ ಇರುತ್ತೆ, ಸುಮ್ಮನೆ ನಿಂತಿರಲ್ಲ ಅದು. ಅಂದ್ರೆ ಅರ್ಥ ಕೆಳಗಡೆ ಎನರ್ಜಿ ಪಾಸ್ ಆಗ್ತಾ ಇದೆ. ಎಲ್ಲ ನೋಡಿದ್ರ, ಅದನ್ನ ಗಮನಿಸಿದ್ರ ಎಲ್ಲರೂ? ಅಂದ್ರೆ ಏನಾಯ್ತು, ಎಷ್ಟು ಜನ ಗಮನಿಸಿದ್ರೆ ಅದನ್ನ ನೋಡಿ? ಈ ತರ ಎನರ್ಜಿ, ನೀರು ಹಿಂಗ್ ಮೂವ್ ಆಗ್ತಾ ಇದೆ, ಹಿಂಗೆ ವೈಬ್ರೇಟ್ ಆಗ್ತಾ ಇದೆ, ಈ ತರ ಒಂದರಿಂದ ಇನ್ನೊಂದಕ್ಕೆ ಎನರ್ಜಿ ಪಾಸ್ ಆಗ್ತಾ ಇದೆ, ಒಂದರಿಂದ ಇನ್ನೊಂದಕ್ಕೆ ಎನರ್ಜಿ ಪಾಸ್ ಆಗ್ತಾ ಇದೆ ಈ ರೀತಿ. ಓಕೆ, ಹಿಂಗೆ ಒಂದರಿಂದ ಒಂದು ಎನರ್ಜಿ ಪಾಸ್ ಆಗ್ತಾ ಇದೆ. ಇದು ಅದೇ ಜಾಗದಲ್ಲಿ ಹಿಂಗೆ ಹೋಗ್ತಾ ಮೇಲೆ ಹೋಗಿ ಕೆಳಗಡೆ ಬರ್ತಾ ಇದೆ. ಅಂದ್ರೆ ಎನರ್ಜಿ ಅಲೆಗಳು ಹಿಂಗ್ ಪಾಸ್ ಆಗುತ್ತೆ, ಲಂಬವಾಗಿ ಪಾಸ್ ಆಗುತ್ತೆ ಅಲೆಗಳು. ಗೊತ್ತಾಯ್ತಲ್ಲ, ಅಲೆಗಳಲ್ಲಿ ಎನರ್ಜಿ ಹಿಂಗ್ ಪಾಸ್ ಆಗುತ್ತೆ. ಇವಾಗ ನೀವು ಎದುರುಗಡೆ ಮಾತಾಡ್ತಾ ಇರ್ತೀರ ಇಟ್ಕೊಳ್ಳಿ, ಹಿಂಗೆ ನಾನು ಮಾತಾಡ್ತಾ ಇರೋದು ನಿಮಗೆ ಬರ್ತಾ ಇರುತ್ತೆ ಹಿಂಗ್ ಸೌಂಡ್. ಯಾಕೆಂದ್ರೆ ಶಬ್ದ ಅಲೆಗಳು ಕೂಡ ಈ ಅಲೆಗಳ ತರನೇ ಗಾಳಿ ವೈಬ್ರೇಟ್ ಆಗುತ್ತೆ, ಮಾಲಿಕ್ಯೂಲ್ಸ್ ಪಾಸ್ ಆಗುತ್ತೆ. ಅದೇ ತರ ಸಮುದ್ರ ಅಲೆಗಳಲ್ಲೂ ಅಷ್ಟೇ, ಹಿಂಗ ಗಾಳಿ ಹೋದ ತಕ್ಷಣ ಅಲೆ ಶುರು ಆದಾಗ ಅದ್ರ ಕೆಳಗಡೆ ಎನರ್ಜಿ ಪಾಸ್ ಆಗುತ್ತೆ, ನೀರು ಅದೇ ಜಾಗದಲ್ಲಿ ಹಿಂಗ ಅಂತ ಇರುತ್ತೆ, ವೈಬ್ರೇಟ್ ಆಗ್ತಾ ಇರುತ್ತೆ. ಗೊತ್ತಾಯ್ತಲ್ಲ, ಅದಕ್ಕೆ ನಮ್ಗೆ ಈ ಭಾವನೆ ಬರೋದು. ಸೊ ಎನರ್ಜಿ ಇನ್ ಮೋಷನ್ ಇದು ಅಲೆ ಅಂದ್ರೆ. ಸೊ ಪ್ಲೀಸ್ ನಾಪಿಟ್ಕೊಳ್ಳಿ, ಇದೊಂದು ಸ್ವಲ್ಪ ಅನ್ಸುತ್ತೆ ಏನು ಹೇಳ್ತಾರೆ, ಹೊಸ ವಿಷಯ ಹೇಳ್ತಾ ಇದಾರಲ್ಲ ಅವರು ಅಂತ, ಬಟ್ ಅರ್ಥ ಆಗುತ್ತೆ ಒಂದ್ ಸ್ವಲ್ಪ ನೀವು ಗಮನ ಕೊಟ್ಟರೆ. ಎಕ್ಸಾಂಪಲ್ ಗಮನಿಸಿದ್ರೆ, ನೀವು ಪರಿಸರನ ಗಮನಿಸಿದ್ರೆ ನಾವ್ ಹೇಳೋದೆಲ್ಲ ಒಂದ್ ಸ್ವಲ್ಪ ಅರ್ಥ ಆಗತ್ತೆ ನಿಮ್ಗೆ. ಈಗ ನೋಡೋಣ, ಈಗ ಒಂದು ಜಾಗ ನೋಡೋಣ. ಇದು ನೋಡಿ ಈ ತರ ಇದೆ, ಕರಾವಳಿ ತೀರ. ಇಲ್ಲಿದೀವಿ ನಾವು, ಇಲ್ಲಿದೆ ಅಲೆಗಳು, ಇಲ್ಲಿ ನೋಡಿ ಈ ತರ ಇದೆ. ಏನು ಬರಿಬೇಡಿ, ಎಲ್ಲ ಗಮನ ಕೊಡಿ, ಬೋರ್ಡ್ ಕಡೆ ಗಮನ ಕೊಡಿ, ಏನು ಬರಿಬೇಡಿ ಇವಾಗ ಸದ್ಯಕ್ಕೆ, ಆಯ್ತಾ? ಈಗ ಗಾಳಿ ಬೀಸ್ತಾ ಇದೆ ಅಂತ ಅನ್ಕೊಳ್ಳೋಣ. ಈ ತರ ಗಾಳಿ ಸತತವಾಗಿ ಗಾಳಿ ಬೀಸ್ತಾ ಇದೆ. ಏನಾಗುತ್ತೆ ಹೇಳಿ? ಗಾಳಿ ಬೀಸ್ತಾ ಇದ್ರೆ ಹಿಂಗೆ ಸತತವಾಗಿ ನೀರಿಂದ ನೀರಿಗೆ, ನಾ ಹೇಳಿದ್ನಲ್ಲ ಭೂಮಿ ತಿರುಗ್ತರದಿಂದ ಗಾಳಿ ಶುರು ಆಗ್ತವೆ, ಗಾಳಿಯಿಂದ ಏನಾಗುತ್ತೆ ಅಲೆಗಳು ಶುರು ಆಗ್ತವೆ. ಗೊತ್ತಲ್ಲ? ಸೊ ಭೂಮಿಯ ದೈನಂದಿನ ಗತಿಯಿಂದನೂ ಅಲೆಗಳು ಶುರು ಆಗುತ್ತೆ. ಈ ತರ ಗಾಳಿ ಬೀಸ್ತಾ ಇದ್ದಾಗ ಏನಾಗುತ್ತೆ, ಎನರ್ಜಿ ಪಾಸ್ ಆಗುತ್ತೆ ವಿಂಡ್ ಇಂದ ವಾಟರ್. ಗೊತ್ತಲ್ಲ? ಇಲ್ಲಿ ನೋಡಿ, ಫಸ್ಟ್ ಹಿಂಗ್ ಹೋಗ್ತಾ ಇರೋದ್ರಿಂದ ಇದರದ್ದು ಫ್ರಿಕ್ಷನ್ ಇರುತ್ತೆ. ಇಲ್ಲಿಗೆ ಫ್ರಿಕ್ಷನ್ ಅಂದ್ರೆ ಏನು? ನೀರಿನ ರಭಸ, ಸಾರಿ ಗಾಳಿಯ ರಭಸ ಅದ್ರ ಮೇಲೆ, ನೀರಿನ ಮೇಲೆ. ಸೊ ಅವಾಗ ಈ ಗಾಳಿ ನೋಡಿ ಹಿಂಗಾಗುತ್ತೆ, ಇದು ಇವುಗಳದ್ದು ಫ್ರಿಕ್ಷನ್ ಇದೆ, ಕೆಳಗಡೆ ಮೇಲಿಲ್ಲ. ಹೋಗ್ತಾ ಹೋಗ್ತಾ ನೋಡಿ ಹಿಂಗಾಗುತ್ತೆ. ನೆಕ್ಸ್ಟ್ ಯಾಕೆ? ಈ ಗಾಳಿ ನೀರ್ ಮೇಲೆ ಒತ್ತಡ ಹಾಕತ್ತೆ ಇವಾಗ. ಸೊ ಈಗ ಗಾಳಿ ನೀರ್ ಮೇಲೆ ಒತ್ತಡ ಹಾಕಿದಾಗ ನಮ್ಗೆ ತರಂಗಗಳು ಅಥವಾ ಅಲೆಗಳು ಶುರುವಾಗ್ತವೆ. ಅಲೆಗಳು ಶುರುವಾಗೋದು ಇವಾಗ. ನೀರು ಡಿಸ್ಟರ್ಬ್ ಆಯ್ತು ಅಂತ ಅರ್ಥ, ಸಿಂಪಲ್ ಆಗಿ ನೋಡಿ. ಈ ರೀತಿ ನೋಡಿ, ಗೊತ್ತಾಯ್ತಾ ಎಲ್ಲರಿಗೂ? ಈ ರೀತಿ ಅಲೆಗಳು ಶುರುವಾಗುತ್ತೆ. ಸ್ಟೇಜ್ ಬೈ ಸ್ಟೇಜ್ ಹೇಳಿದ್ದೇನೆ, 1 2 3 4 ಅಂತ. ಫಸ್ಟ್ ಗಾಳಿ ಬಂತು, ಇಲ್ಲಿ ಗಾಳಿ ರಭಸ ಹೆಚ್ಚಾಯ್ತು, ಗಾಳಿ ರಭಸಕ್ಕೆ ಗಾಳಿ ಇಲ್ಲಿ ಕಡಿಮೆ ಆಯ್ತು, ಇಲ್ಲಿ ಮೇಲ್ ಬಂದು ಒತ್ತಡ ಆಗ್ತಾ ಇದೆ, ಅದರಿಂದ ಅಲೆ ಶುರುವಾಯ್ತು ಇಲ್ಲಿ. ಅಂದ್ರೆ ಇಲ್ಲಿಂದ ಎನರ್ಜಿ ಇಲ್ಲಿ ಪಾಸ್ ಆಗ್ತಾ ಇದ್ದಂಗೆ ಇಲ್ಲಿ ನೀರು ವೈಬ್ರೇಟ್ ಆಗಕ್ಕೆ ಶುರು ಆಗುತ್ತೆ ಅಂತ ಅರ್ಥ. ಎಲ್ಲರಿಗೂ ಗೊತ್ತಾಯ್ತಾ? ಎನರ್ಜಿ ಹಿಂಗ್ ಪಾಸ್ ಆಗುತ್ತೆ ಅಂತ ಅರ್ಥ. ಎಲ್ಲರಿಗೂ ಕಾಣ್ತಾ ಇದೆ ಇದು? ಅದ್ರ ಹಿಂಗ್ ಬರೆಯಕ್ಕಾಗಲ್ಲ ನಾನು, ಈ ರೌಂಡ್ ಬರೆದ್ರೆ ಚೆನ್ನಾಗಿ ಕಾಣಲ್ಲ. ಅದನ್ನ ನೀವು ಕಲ್ಪಿಸ್ಕೊಳ್ಳಿ, ಅದು ನಮ್ಗೆ ಹಂಗ್ ಕಾಣೋದು. ಅಂದ್ರೆ ನೀರ್ ಅಲ್ಲೇ ಇರುತ್ತೆ, ನೀರ್ ಅಲ್ಲೇ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ ನೀರಿಂಗೆ, ಕರೆಕ್ಟಾ? ಎನರ್ಜಿ ಮಾತ್ರ ಪಾಸ್ ಆಗ್ತದೆ.
ಎನರ್ಜಿ ಮಾತ್ರ ಪಾಸ್ ಆಗೋದು. ಇವಾಗ ಒಂದು ಎಕ್ಸಾಂಪಲ್ ನೋಡೋಣ ಆಯ್ತಾ, ಇನ್ನೊಂದು ಸಿಲಿ ಎಕ್ಸಾಂಪಲ್ ಕೊಡ್ತೀನಿ. ನಾವು ಚಿಕ್ಕವರಿರುವಾಗ ಒಂದು ಆಟ ಆಡ್ತಾ ಇರ್ತಿದ್ವಿ ದಾರದಲ್ಲಿ. ನಿಮ್ ಸ್ನೇಹಿತರು ಒಂದ್ ಕಡೆ ಇಟ್ಕೊಳ್ಳೋರು, ನೀವು ಒಂದ್ ಕಡೆ ಇಟ್ಕೊಳ್ಳೋರು, ಹಿಂಗ್ ಅಂತ ಇರ್ತಿದ್ವಿ. ಕರೆಕ್ಟಾ? ಒಬ್ರು ಗಟ್ಟಿಯಾಗಿ ಇಟ್ಕೊಳ್ಬೇಕು, ಇನ್ನೊಬ್ರು ಹಿಂಗ್ ಅನ್ಬೇಕು. ಎಷ್ಟು ಜನ ಆಡಿದ್ರ ಆಟನ? ಹಿಂಗ್ ಅಂದಾಗ ದಾರದಲ್ಲಿ ಅಲೆ ಸಂಚಲನೆ ಆಗೋದು ನಿಮ್ ಕಡೆಯಿಂದ ಅವ್ರ ಕಡೆಗೆ. ಅಲೆ ದೊಡ್ಡದಾಗ್ತಾ ಇತ್ತಾ? ದಾರ ದೊಡ್ಡದಾಗ್ತಿತ್ತಾ? ಇಲ್ಲ. ದಾರ ಚಿಕ್ಕದಾಗ್ತಿತ್ತಿಲ್ಲ. ದಾರ ಅಷ್ಟೇ ಇದೆ, ಆದ್ರೆ ದಾರ ಏನಾಗುತ್ತೆ? ಮೇಲೆ ಕೆಳಗಡೆ ಹೋಗ್ತಾ ಇದೆ. ಏನ್ ಸಂಚಲನೆ ಆಗ್ತಾ ಇರೋದು? ಎನರ್ಜಿ, ಶಕ್ತಿ, ನಿಮ್ ಕಡೆಯಿಂದ ಅವ್ರ ಕಡೆಗೆ. ಕರೆಕ್ಟಾ ಇಲ್ವಾ ಹೇಳಿ? ನೀವ್ ಹಿಂಗ್ ಅಂದಾಗ ಎನರ್ಜಿ ಸಂಚಲನೆ ಆಗುತ್ತೆ ನಿಮ್ಮಿಂದ ಅವ್ರ ಕಡೆಗೆ. ದಾರ ಹಂಗೆ ಇರುತ್ತೆ, ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ. ಅದೇ ತರ ನೀರು ಕೂಡ ಇಟ್ ವೈಬ್ರೇಟ್ಸ್ ಅಪ್ ಅಂಡ್ ಡೌನ್. ನಾ ಕಟ್ಕೊಳ್ಳಿ, ಈಗಲೇ ಹೇಳಿದೀನಿ. ನೀರು ಮೇಲೆ ಕೆಳಗಡೆ ಹಿಂಗ್ ವೈಬ್ರೇಟ್ ಆಗುತ್ತೆ ಆಯ್ತಾ, ರೌಂಡ್ ಆಗಿ ವೈಬ್ರೇಟ್ ಆಗುತ್ತೆ. ವಾಟರ್ ಮೂವ್ಸ್ ಇನ್ ಸರ್ಕ್ಯುಲರ್ ಮೋಷನ್ ಆಯ್ತಾ. ನಾನು ಇಲ್ಲೇ ಬರೀತೀನಿ, ಒಂದ್ ನಿಮಿಷ ವೇಟ್ ಮಾಡಿ. ಎಕ್ಸಾಮ್ ಅಲ್ಲಿ ಕೇಳಿದರೆ ಇದನ್ನ, ಅದಕ್ಕೋಸ್ಕರ ನಾನು ಅಷ್ಟು ಡೀಟೇಲ್ ಆಗಿ ಹೇಳ್ತಾ ಇರೋದು ವಿಷಯನ ನೋಡಿ. ವಾಟರ್ ಮೂವ್ಸ್ ಇನ್ ಸರ್ಕ್ಯುಲರ್ ಮೋಷನ್. ಮೇಲ್ಗಡೆ ಜಾಸ್ತಿ, ಕೆಳಗಡೆ ಹೋಗ್ತಾ ಕಮ್ಮಿ ಆಗೋದು. ನಾನು ಹಿಂಗ್ ಬರೀತಾ ಇದ್ದೀನಿ ನೋಡಿ. ಗೊತ್ತಾಯ್ತು ಏನಕ್ಕೆ ಎಷ್ಟು ಚಿಕ್ಕ ಸರ್ಕಲ್ ಮಾಡ್ತಾ ಇದ್ದೀನಿ? ಕೆಳಗಡೆ ಹೋಗ್ತಾ ಏನಾಗುತ್ತೆ? ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ನೋಡಿ. ಈ ರೀತಿ ಹಿಂಗ್ ವೈಬ್ರೇಟ್ ಆಗ್ತಾ ಇರುತ್ತೆ. ಎನರ್ಜಿ ಮಾತ್ರ ಒಂದರಿಂದ ಇನ್ನೊಂದಕ್ಕೆ ಪಾಸ್ ಆಗೋದು. ಇದರಿಂದ ಇದಕ್ಕೆ, ಇದರಿಂದ ಇದಕ್ಕೆ ಪಾಸ್ ಆಗ್ತಾ ಹೋಗುತ್ತೆ ಎನರ್ಜಿ. ಗೊತ್ತಾಯ್ತಾ ಎಲ್ಲರಿಗೂ? ಈ ರೀತಿ ಪಾಸ್ ಆಗ್ತಾ ಬರುತ್ತೆ. ಕರಾವಳಿ ತೀರದ ಬರ್ತಾ ನೋಡಿ, ಇಲ್ಲಿ ಡೆಪ್ತ್ ಜಾಸ್ತಿ ಇದೆ, ಹೌದಾ? ಇಲ್ಲಿ ನೋಡಿ ಡೆಪ್ತ್ ಜಾಸ್ತಿ ಇದು, ಇಲ್ಲಿ ಸಖತ್ ಡೆಪ್ತ್ ಇದೆ, ಇಲ್ಲಿ ಆಳ ಇದೆ. ಇಲ್ಲೂ ಡೆಪ್ತ್ ಕಮ್ಮಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಯಾವಾಗ ಅಲೆಗಳು ಕರಾವಳಿ ತೀರ ಹತ್ರ ಬರುತ್ತೆ, ಅಲ್ಲೇನಾಗುತ್ತೆ ನೋಡಿ, ಸ್ವಲ್ಪ ಗಮನಿಸಿ ಎಲ್ಲರೂ ಬೋರ್ಡ್ ಕಡೆಗೆ. ಇಲ್ಲಿ ಹೋಗ್ತಾ ಏನಾಗುತ್ತೆ? ಕರಾವಳಿ ತೀರಕ್ಕೆ ಬರ್ತಾ ಏನಾಗುತ್ತೆ? ಡೆಪ್ತ್ ಕಡಿಮೆ ಆಗ್ತಾ ಇದೆ. ಇಲ್ಲಿ ಡೆಪ್ತ್ ಕಡಿಮೆ ಆಗ್ತಾ ಇದೆ. ಇಲ್ಲಿ ಇದು ಶೆಲ್ಫ್, ಇದು ಕಂಡಾವರಣ ಪ್ರದೇಶ. ಅರ್ಥ ಆಗುತ್ತೆ ಎಲ್ಲರಿಗೂ? ಕಂಡಾವರಣ ಪ್ರದೇಶ ಸ್ವಲ್ಪ ಇನ್ನು ಬರೀತೀನಿ ನೋಡಿ. ಇಲ್ಲ, ಕಂಡಾವರಣ ಪ್ರದೇಶ, ಇದು ಕಂಡಾವರಣ ಪ್ರದೇಶ. ಈ ಕಂಡಾವರಣ ಪ್ರದೇಶಕ್ಕೆ ಬರ್ತಿದ್ದಂಗೆ ಅಲೆಗಳು ನೋಡಿ ಇಲ್ಲಿ ಎತ್ತರ ಆಗ್ತಾ ಹೋಗ್ತವೆ, ಹೈಟ್ ಹೆಚ್ಚಾಗುತ್ತೆ ಅವುಗಳು. ಇಲ್ಲಿ ನೋಡಿ ಬರುತ್ತೆ. ಇಲ್ಲಿ ಯಾವಾಗ ಅಲೆಗಳು ಹತ್ತ ಬರುತ್ತೆ, ಇದನ್ನ ಎಷ್ಟೊಂದು ಅಲೆಗಳು ಶುರುವಾಗಿದೆ. ಒಂದರಿಂದ ಅಲೆಗಳು ಶುರು ಆಯ್ತು. ಹೆಂಗ್ ಶುರು ಆಯ್ತು? ಗಾಳಿಯಿಂದ ಶುರು ಆಯ್ತು, ಆಯ್ತಲ್ವಾ? ಈ ಅಲೆಗಳು ಒಂದರಿಂದ ಬರೋದನ್ನ ವೇವ್ ಟ್ರೈನ್ ಅಂತ ಕರಿತೀವಿ. ವೇವ್ ಟ್ರೈನ್, ಯಾಕೆಂದ್ರೆ ಬೋಗಿಗಳ ತರ ಕಾಣುತ್ತದೆ, ಟ್ರೈನ್ ಬೋಗಿಗಳ ತರ ಕಾಣುತ್ತೆ, ಆಯ್ತಾ? ಇನ್ನೊಂದೇನು ನಾವು ಕಟ್ಕೊಳ್ಬೇಕು ನೀವು, ಗಾಳಿ ಜಾಸ್ತಿ ಜೋರಾಗಿ ಜಾಸ್ತಿ ದೂರ ಬೀಸಿದಷ್ಟು ಎನರ್ಜಿ ಜಾಸ್ತಿ. ಎಷ್ಟು ದೂರ ಗಾಳಿ ಏನು ಅಡಚಣೆ ಇಲ್ಲದೆ ಬೀಸುತ್ತಲ್ಲ, ಅದನ್ನ ನಾವು ಫೆಚ್ ಅಂತ ಕರಿತೀವಿ. ಫೆಚ್ ಅಂದ್ರೆ ಎಷ್ಟು ದೂರ ಗಾಳಿ ಸಮುದ್ರದಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಬೀಸುತ್ತೆ, ಅದನ್ನ ನಾವು ಫೆಚ್ ಅಂತ ಕರಿತೀವಿ. ಫೆಚ್, FETCH. ಫೆಚ್ ಇಸ್ ದಿ ಎಕ್ಸ್ಟೆಂಟ್ ಆಫ್ ದ ವಿಂಡ್ ಓವರ್ ದಿ ಓಷನ್. ಎಷ್ಟು ದೂರ ಸಮುದ್ರ ಸಾಗರಗಳ ಮೇಲೆ ಗಾಳಿ ಯಾವುದೇ ಅಡಚಣೆ ಇಲ್ಲದೆ ಬೀಸುತ್ತದೆ, ಆ ಪ್ರದೇಶಕ್ಕೆ ಫೆಚ್ ಎಂದು ಹೆಸರು. ಇದನ್ನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಫೆಚ್ ಅಂದ್ರೆ ಏನು ಅಂತ ಕೇಳ್ತಾರೆ ಸಮುದ್ರದಲ್ಲಿ. ಸೊ ಇವಾಗ ಹೇಳಿ, ಭೂಮಿ ಮೇಲೆ ಫೆಚ್ ಜಾಸ್ತಿ ಇರುತ್ತಾ? ಭೂಮಿ ಮೇಲೆ, ಸಾಗರದ ಮೇಲೆ ಜಾಸ್ತಿ ಇರುತ್ತೆ. ಯಾವುದೇ ಅಡಚಣೆ ಇಲ್ಲದೆ ಎಷ್ಟು ದೂರ ಗಾಳಿ ಬೀಸುತ್ತೆ? ಭೂಮಿ ಅಂದ್ರೆ ಲ್ಯಾಂಡ್ ಮೇಲೆ ಜಾಸ್ತಿ ದೂರ ಅಡಚಣೆ ಇಲ್ಲದೆ ಬೀಸಬಹುದಾ, ಅಥವಾ ನೀರ್ ಮೇಲೆ ಜಾಸ್ತಿ ಬೀಸಬಹುದಾ? ಯೋಚನೆ ಮಾಡಿ. ಸತೀಶ್, ನೀವು ಲ್ಯಾಂಡ್ ಮೇಲೆ ಮರ ಇರುತ್ತೆ, ಗಿಡ ಇರುತ್ತೆ, ಬಿಲ್ಡಿಂಗ್ಸ್ ಇರುತ್ತೆ, ಎಲ್ಲಪ್ಪ ಬೀಸುತ್ತೆ ಗಾಳಿ? ಯೋಚನೆ ಮಾಡಿ. ಕರೆಕ್ಟ್ ಅಲ್ವಾ ಸತೀಶ್? ಡೌಟ್ ಇವಾಗಲೇ ಕ್ಲಿಯರ್ ಆಗ್ಬೇಕು ನಿಮ್ದು. ಲ್ಯಾಂಡ್ ಅಂತ ಯಾರು ಹೇಳ್ತಾ ಇದ್ದೀರಾ? ನಿಶಾಂತ್ ಮತ್ತು ಬಾಕಿ ಎಲ್ಲರೂ, ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟ್ ಆಗಿ ಹೇಳಿದ್ರಿ. ಕರೆಕ್ಟಾ? ಸತೀಶ್ ಒಬ್ರೆ ಲ್ಯಾಂಡ್ ಅಂತ ಹೇಳಿದ್ದು, ಇನ್ಯಾರು ಲ್ಯಾಂಡ್ ಅಂದ್ರು? ಹಾ, ಪೂಜಾ ಅನ್ನುವೆ ಅಲ್ಲ, ಪೂಜಾ ಕರೆಕ್ಟ್ ಆಗಿ ಹೇಳಿದ್ರು. ಸತೀಶ್ ಏನ್ ನೋಡಿ, ಲ್ಯಾಂಡ್ ಅಲ್ಲಿ ಮರ, ಗಿಡ, ಬೆಟ್ಟ, ಗುಡ್ಡ, ಬಿಲ್ಡಿಂಗ್ಸ್ ಇರುತ್ತೆ, ಗಾಳಿ ಎಲ್ಲಪ್ಪ ಬೀಸುತ್ತೆ, ಅಡಚಣೆ ಉಂಟಾಗ್ತಾ ಇರುತ್ತೆ. ಆದ್ರೆ ಸಮುದ್ರದ ಮೇಲೆ ಆ ಅಡಚಣೆ ಇರಲ್ಲ, ಗೊತ್ತಾಯ್ತಲ್ಲ? ಫೆಚ್ ಜಾಸ್ತಿ ಎಲ್ಲಿ? ಸಮುದ್ರದಲ್ಲಿ.
ಸೊ ದೊಡ್ಡ ದೊಡ್ಡ ಸಮುದ್ರದಲ್ಲಿ ಈ ತರ ಅಲೆಗಳು ಶುರುವಾಗಿ ಹೋಗ್ತವೆ ಗಾಳಿ ಬೀಸಿದಾಗ. ವೇವ್ ಟ್ರೈನ್ ಬೋಗಿಗೆ ಉತ್ತರ ಒಂದರಿಂದ ಬೋಗಿ ಶುರುವಾಗಿ ಹೋಗುತ್ತೆ, ಗೊತ್ತಾಯ್ತಲ್ಲ. ಇಲ್ಲಿ ಬರ್ತಿದೆ ಹಿಂಗೆ ಈ ಕ್ರಸ್ಟ್, ಇದು ಮೇಲೆ ಟ್ರಫ್ ಅಂದ್ರೆ ಇದು ಯಾವ್ದು ಹೊಡಿಯೋದು ಭೂಮಿಗೆ ಬಂದು ಹತ್ರ ಬರ್ತಿದಂಗೆ ಇದು ಹೊಡಿಯುತ್ತೆ, ಟ್ರಫ್ ಹೊಡಿಯುತ್ತೆ. ಅವಾಗ ಏನಾಗುತ್ತೆ, ಅಲ್ಲೇ ಬ್ರೇಕ್ ಆಗುತ್ತೆ, ಹಿಂಗ್ ಬ್ರೇಕ್ ಆಗಿ ಮುಗುರಿಸುತ್ತೆ, ಅಲ್ಲೇ ಮುಗುರಿಸುತ್ತೆ ಹಿಂಗ್ ಮೇಲೆ. ಇದನ್ನೇ ನಾವು ಸರ್ಫ್ ಝೋನ್ ಅಂತ ಕರೆಯೋದು, ಸರ್ಫ್ ವಲಯ, ಸರ್ಫಿಂಗ್ ಅಂತ ಕರಿತೀವಿ. ಸರ್ಫಿಂಗ್ ಮಾಡ್ತಾರೆ ನೋಡಿದ್ರೆ ಹಿಂಗೆ ಬೋರ್ಡ್ ಮೇಲೆ ಹೋಗಿ ಹಿಂಗ್ ಸರ್ಫ್ ಮಾಡ್ತಾರಲ್ಲ, ಅದ್ ಮಾಡೋದಿಲ್ಲ, ಸರ್ಫ್ ಝೋನ್ ಅಂತ ಕರಿತೀವಿ. ಅಲೆಗಳ ಮಧ್ಯ ಸರ್ಫ್ ಮಾಡೋದು ಇದೆ ವಲಯದಲ್ಲಿ. ಬ್ರೇಕಿಂಗ್ ಝೋನ್ ಅಂತಾನು ಕರಿತೀವಿ ಇದನ್ನ, ಆಯ್ತಾ, ನೆನಪಿಟ್ಕೊಳ್ಳಿ. ಇವಾಗ ನೀವು ಸ್ಕೂಲಲ್ಲಿ ಮಕ್ಕಳು ಒಂದೊಂದ್ಸತಿ ಓಡ್ತಾ ಇರ್ತಾರೆ ನೋಡಿದ್ರೆ, ಒಬ್ರು ಓಡ್ತಾ ಇರ್ತಾರೆ. ಮುಂದೆ ಇರೋ ಮಗು ನಿಂತ್ಬಿಡುತ್ತೆ. ಮುಂದೆ ಮಗು ನಿಂತ ತಕ್ಷಣ ಆ ಲೈನಲ್ಲಿ ಇದ್ದ ಎಲ್ಲ ಮಕ್ಕಳು ಬಂದು ಅದಕ್ಕೆ ಹಿಂದೆ ಬಂದು ನಿಂತ್ಬಿಡ್ತಾವ. ಕರೆಕ್ಟಾ? ಮುಂದೆ ಇರೋ ಮಗು ಮೇಲೆ ಹಿಂಗ್ ಪುಷ್ ಮಾಡ್ತಾವ, ಅವ್ ಮುಂದೆ ಮಗು ಬಿದ್ದೋಗುತ್ತಿಗೆ. ನೋಡಿದ್ರೆ ಅದನ್ನ ಒಬ್ಬರಿಂದ ಓಡ್ತಾ ಇರ್ತವೆ. ಯಾವ್ದೋ ಒಂದ್ ಮಗು ಮುಂದೆ ಇರೋದು ನಿಂತ ತಕ್ಷಣ ಹಿಂದೆ ಇರೋರೆಲ್ಲ ಹೋಗಿ ಅದನ್ನ ತಳ್ಳಿದೆ, ಅದು ಮುಂದೆ ಮುಗಿಸ್ಬಿಡುತ್ತೆ. ಆತರ ಆಗುತ್ತೆ. ಅಲೆಗಳಲ್ಲೂ ಅಷ್ಟೇ, ಒಂದರಿಂದ ಒಂದು ಬರ್ತಾ ಇರ್ತೀವಿ, ಮೊಮೆಂಟಮ್ ಅಂತ ಕರಿತೀವಿ, ಅವೇಗ ಅಂತ ಕರಿತೀವಿ. ಅವೇಗ ಇರುತ್ತೆ, ಅದಕ್ಕೆ ಬರ್ತಾ ಇರುತ್ತೆ, ಸತತವಾಗಿ ಬರ್ತಾ ಇರುತ್ತೆ. ಒಂದನೇ ಒಂದು ಮುಂದೆ ಬಂದು ನಿಂತು ಬಿಡುತ್ತೆ. ಇಲ್ಲಿ ಮುಂದೆ ಅಲೆ ಬಂದು, ಟ್ರೈನ್ ಗೇಮ್ ಅಂತ ಕರೀತಾರೆ ಅದನ್ನ ಸ್ಕೂಲಲ್ಲಿ. ಸೊ ಇಲ್ಲಿ ಮುಂದೆ ಬಂದು ಅಲೆ ಬಂದು ಹೊಡೆದು ನಿಂತ ತಕ್ಷಣ ಏನಾಗುತ್ತೆ, ಈ ಅಲೆ ಹಿಂಗ್ ಗುರ್ಸುತ್ತೆ ಹಿಂಗೆ ಮುಂದಕ್ಕೆ. ಅವಾಗ ಏನಾಗುತ್ತೆ, ಇಲ್ಲಿರುತ್ತಲ್ಲ ನೀರು, ಅದು ಮಾತ್ರ ಮುಂದೆ ಬರುತ್ತೆ ಹಿಂಗೆ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ನೋಡಿ, ನೀವು ನಿಂತಿದ್ದೀರಾ ಇಲ್ಲಿ, ನೀವು ನೋಡ್ತಾ ಇದ್ದೀರಾ ಇಲ್ಲಿ, ನೀರ್ ಬಂತು ಅಂತ. ಕರಾವಳಿ ತೀರದಲ್ಲಿ ಇಲ್ಲಿ ಬಂದು ನಿಮ್ಮ ಕಾಲಿನ ಹತ್ರ ಬಂದು ತಾಗತ್ತದ ನೀರು, ಅದನ್ನೇ ನಾವು ಸ್ವಾಶ್ ಅಂತ ಕರಿತೀವಿ. ಸ್ವಾಶ್ ಯಾಕೆಂದ್ರೆ ತೊಳಿತಾ ಇದೆ ಅದನ್ನ ಬೀಚ್ನ. ಕರಾವಳಿ ತೀರದಲ್ಲಿ ಅಲೆಗಳು ಬಂದು ಕರಾವಳಿಯನ್ನು ತೊಳೆಯುವುದನ್ನ ಸ್ವಾಶ್ ಅಂತ ಕರಿತೀವಿ. ಸ್ವಾಶ್. ಎಸ್ ಅಂದ್ರೆ ಅಲೆ, ಸಮುದ್ರ ಅಲೆಗಳು, ಆಯ್ತಾ. ವಾಶ್ ಅಂದ್ರೆ ತೊಳೆಯೋದು. ದಯವಿಟ್ಟು ಇದನ್ನ ಅನುವಾದ ಮಾಡಕ್ ಹೋಗ್ಬಿಡಿ, ಹಂಗೆ ಬರ್ಕೊಳ್ಳಿ ಸ್ವಾಶ್ ಅಂತ. ನಾ ಹೇಳಿದ್ದೀನಿ ಅದರ ಅರ್ಥ ಏನು ಅಂತ ಕನ್ನಡದಲ್ಲಿ. ನೀವು ಅದನ್ನ ಎಕ್ಸಾಂಪಲ್ ಬರೆಯಕ್ ಹೋಗ್ಬೇಡಿ, ಸಮುದ್ರ ಅಲೆಗಳು ಬಂದು ತೊಳೆಯುವುದು ಅಂತ ಬರಿಬೇಡಿ, ಅದೊಂಥರ ಇದಾಗಿ ಕಾಣುತ್ತೆ. ಅದಕ್ಕೋಸ್ಕರ ಸ್ವಾಶ್ ಅಂತಾನೆ ಬರೀದು. ಸ್ವಾಶ್ ಅಂದ್ರೆ ಏನು, ಅಲೆಗಳು ಬಂದು ಕರಾವಳಿ ತೀರವನ್ನು ತೊಳೆಯುವುದನ್ನ ಸ್ವಾಶ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಸ್ವಾಶ್. ಈ ಸ್ವಾಶ್ ಬಂದು ರಭಸಕ್ಕೆ ಹೊಡೆಯುತ್ತೆ, ಬಂದು ಏನ್ ನಿಧಾನಕ್ಕೆ ಬರಲ್ಲ, ಹಿಂಗೆ ಅಲೆಗಳು ಬಂದು ಹಿಂಗೆ ರಭಸವಾಗಿ ಹೊಡೆಯುತ್ತೆ, ಬಂದು ಹಿಂಗೆ ಹೋಗುತ್ತೆ ಮೇಲಕ್ಕೆ. ನೋಡಿದಿರಾ, ರಭಸ ಜಾಸ್ತಿ ಇರುತ್ತೆ ಅದರದ್ದು. ಆಮೇಲೆ ಏನು, 1-2 ಲೀಟರ್ ನೀರಲ್ಲ ಇದು, 1-2-3 ಲೀಟರ್ ನೀರಾದ್ರೆ ಏನಾಗಲ್ಲ, ಬನ್ನಿ ಅನ್ಬೋದು. ಇದು ಅಲೆ, ಸಮುದ್ರ ಜಾಸ್ತಿ ಅಲೆ ಇರುತ್ತೆ, ಅದು ಬಂದು ಹಿಂಗೆ ಹೊಡೆಯುತ್ತೆ, ಆಯ್ತಾ. ಸ್ವಾಶ್ ಜೋರಾಗಿ ಬಂದು ಹೊಡೆದಷ್ಟು ಶೀತಲೀಕರಣ ಆಗುತ್ತೆ ಕರಾವಳಿ ತೀರದಲ್ಲಿ. ಶೀತಲೀಕರಣ, ಕಲ್ಲೆಲ್ಲ ಪುಡಿ ಆಗಕ್ಕೆ ಶುರು ಆಗುತ್ತೆ. ಅದಕ್ಕೆ ಕರಾವಳಿ ತೀರದಲ್ಲಿ ಜಾಸ್ತಿ ನಮ್ಗೆ ಎಲ್ಲ ಕಡೆ ಅಲೆಗಳು ಬಂದು ಹೊಡೆದು ಕಲ್ಲೆಲ್ಲ ಪುಡಿ ಏನಾಗುತ್ತೆ, ನಮ್ಗೆ ಬೀಚ್ ಫಾರ್ಮ್ ಆಗುತ್ತೆ. ಅದೇ ಸ್ವಾಶ್ ಬಂದಿದ್ದ ನೀರು ಮೇಲೆ ಹತ್ತಬೇಕು, ಭೂಮಿ ಮೇಲೆ ಹತ್ತಕ್ಕಾಗತ್ತಾ, ಮೇಲೆ ಹೋಗಕ್ಕಾಗತ್ತಾ? ಗ್ರಾವಿಟಿಗೆ ಏನಾಗುತ್ತೆ, ನೀರು ವಾಪಸ್ ಹಿಂದೆ ಕೊಟ್ಟೋಗುತ್ತೆ. ನೀವು ಮೇಲೆ ಹತ್ತತಾ ಹೋಗೋದಷ್ಟು ಎನರ್ಜಿ ಕಮ್ಮಿ ಆಗುತ್ತೆ, ಅದಕ್ಕೆ ಏನಾಗುತ್ತೆ, ನೀರು ವಾಪಸ್ ಹೋಗುತ್ತಾ ಇಲ್ವ ಹೇಳಿ, ವಾಪಸ್ ಹೊಟ್ಟೋಗುತ್ತೀನಿ, ಕೆಳಗಡೆ ಬಂದ್ಬಿಡ್ತೀನಿ, ವಾಪಸ್ ಹೊಟ್ಟೋಗುತ್ತೀನಿ. ಅದನ್ನ ಬ್ಯಾಕ್ ವಾಶ್ ಅಂತ ಕರಿತೀವಿ. ಬ್ಯಾಕ್ ವಾಶ್. ಬ್ಯಾಕ್ ವಾಶ್, ಆಯ್ತಾ, ನಕ್ಕ ಇದೆಯಾ. ವಾಪಸ್ ಹೊಟ್ಟೋದಾಗ ಅದು ಎಳ್ಕೊಂಡು ಹೊಟ್ಟೋಗುತ್ತೆ. ಎಷ್ಟೋ ಸತಿ ನಾವು ಬೀಚಲ್ಲಿ ನಿಂತಿರ್ತೀವಿ, ನಾವು ಚಪ್ಪಲಿ ಇಟ್ಟಿರ್ತೀವಿ, ಮಕ್ಕಳು ಆಟ ಸಾಮಾನು ಇಟ್ಟಿರ್ತಾರೆ, ಆಟ ಆಡ್ತಾ ಇರ್ತವೆ, ಅಲೆ ಬರುತ್ತೆ, ಕರೆಕ್ಟಾ, ಎಲ್ಲನೂ ಕೊಚ್ಚಾಕತ್ತೆ. ಮನೆ ಒಂದು ಕಪ್ಪೆ ಗೂಡು ಕಟ್ಟಿರ್ತೀವಿ ನಾವು, ಒಂದು ಕೋಟೆ ತರ ಏನೋ ಮಾಡಿರ್ತಾರೆ ಮಕ್ಕಳು, ಕರೆಕ್ಟಾ, ಎಲ್ಲಾನು ಕೊಚ್ಚಾಕತ್ತೆ. ಅದು ಸ್ವಾಶ್. ವಾಪಸ್ ಹೋಗುವಾಗ ಎಲ್ಲನೂ ಎಳ್ಕೊಂಡು ಹೋಗ್ತಾ ಇರುತ್ತೆ. ನೀವು ಇಟ್ಟಿರೋ ಅಂತ ಚಪ್ಪಲಿ ಮತ್ತೆ ಮಕ್ಕಳ ಆಟ ಸಾಮಾನೆಲ್ಲ ನಾವು ಓಡ್ತಾ ಇರ್ತೀವಿ ಅದರಿಂದ ಅಂತ ಅದನ್ನ ಇಟ್ಕೊಳಕ್ಕೆ. ಎಷ್ಟು ಜನಕ್ಕಾಗಿದೆ ಈ ತರ ಅನುಭವ ಕರಾವಳಿ ತೀರದಲ್ಲಿ? ಅದು ಬ್ಯಾಕ್ ವಾಶ್. ಸೊ ಈ ಬ್ಯಾಕ್ ವಾಶ್ ಆದಷ್ಟು ಕರಾವಳಿ ಕೊರೆತ ಜಾಸ್ತಿ, ಕಡಲ ಕೊರೆತ ಜಾಸ್ತಿ, ಕೋಸ್ಟಲ್ ಎರೋಷನ್. ಅದಕ್ಕೆ ಕಡಲ ಕೊರೆತದಲ್ಲಿ ಇದೇ ಸಮಸ್ಯೆ, ಕೋಸ್ಟಲ್ ಎರೋಷನ್ ಅಂತ ಕೇಳ್ತಾರೆ. ಕಡಲ ಕೊರೆತ ಅಂತ ಕೊಡಲ್ಲ ಅವರು, ಕಡಲ ಕೊರೆತ ಅಂತ ಕೊಟ್ರೆ ಗೊತ್ತಾಗೋಗುತ್ತೆ ನಿಮ್ಗೆ ಅಂತ ಹೇಳಿ ಕೋಸ್ಟಲ್ ಎರೋಷನ್ ಅಂತ ಕೇಳ್ತಾ ಇದ್ದಾರೆ. ಗೊತ್ತಾಯ್ತಾ ಎಲ್ಲರಿಗೂ? ಅರ್ಥ ಆಯ್ತಾ ನಾ ಹೇಳಿದ ಎಕ್ಸಾಂಪಲ್? ನೀವು ಕರಾವಳಿ ತೀರಕ್ಕೆ ಹೋಗ್ಲಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಗಮನ ಇಟ್ಟು ನೋಡಿ ಇದನ್ನೆಲ್ಲ, ಆಯ್ತಾ. ಇದು ಒಂದ್ ಸ್ವಲ್ಪ ಫಿಸಿಕ್ಸ್ ಇದೆ, ಅದನ್ನ ಹೇಳ್ತಾ ಇದ್ದೀನಿ. ಕಡಲ ಕೊರೆತ. ಇವಾಗ ನಮ್ಮ ಮರವಂತೆ ಸ್ಟ್ರೆಚ್ಗೆ ಹೋಗಿ, ಅಲ್ಲಿ ಏನಾಗಿದೆ, ನಾವು ರೋಡ್ ಮಾಡಿರ್ತೀವಿ, ಅಲ್ಲೇ ಬಂದು ಎಳ್ಕೊಂಡು ಹೋಗುತ್ತೆ. ನಮ್ಗಿರೋ ಭೂಮಿನೇ ಕಮ್ಮಿ, ಇರೋ ಭೂಮಿನೂ ಹೊಟ್ಟೋದ್ರೆ ನಾವೆಲ್ಲ ಹೋಗ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಮರವಂತೆ ಬೀಚಲ್ಲಿ ನೋಡಿದ್ರೆ ಕಲ್ಗಳು ಹಾಕಿದ್ದಾರೆ,
ಬಂಡೆಗಳು ಹಾಕಿದ್ದಾರೆ, ಎಷ್ಟು ಸುಂದರವಾಗಿ ಕಾಣುತ್ತೀಗ ಅದು ನೀವು ನೋಡಿದಾಗ, ಕರೆಕ್ಟ್ ಅಲ್ಲ ಅದು. ಸೊ ಆ ಸ್ಟ್ರೆಚ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆಯ್ತಪ್ಪ, ಗಮನಿಸಿ ಇದನ್ನೆಲ್ಲರೂ. ಆಯ್ತಾ, ಇವಾಗ ನೋಡಿ ಟೆಕ್ನಿಕಲ್ ಪಾರ್ಟ್ ಗೊತ್ತಾಯ್ತು. ಸ್ವಾಶ್ ಅಂದ್ರೆ ಏನು, ಬ್ಯಾಕ್ ವಾಶ್ ಅಂದ್ರೆ ಏನು ಒಂದು ಗೊತ್ತಾಯ್ತು. ಸರ್ಫ್ ಅಂದ್ರೆ ಏನು ಗೊತ್ತಾಗಿದೆ. ಎಲ್ಲಿ ಅಲೆಗಳು ಬಂದು ಬ್ರೇಕ್ ಆಗಿ ಮುಂದೆ ಬರುತ್ತಲ್ಲ, ಮುಗುರ್ಸುತ್ತಲ್ಲ, ಆ ವಲಯಕ್ಕೆ ಸರ್ಫ್ ಅಂತ ಕರೀತಾರೆ. ಸರ್ಫ್ ವಲಯ, ಸರ್ಫ್ ವಲಯ. ಇಲ್ಲಿ ನೀರೇನು ಮೂವ್ ಆಗುತ್ತೆ, ಮೇಲೆ ಕೆಳಗಡೆ ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಮೂವ್ ಆಗುತ್ತೆ. ಒಂದರಿಂದ ಒಂದಕ್ಕೆ ಎನರ್ಜಿ ಪಾಸ್ ಆಗುತ್ತೆ. ಹಿಂಗೆ ಹಿಂಗೆ ಎನರ್ಜಿ ಪಾಸ್ ಆಗುತ್ತೆ. ಎನರ್ಜಿ ಪಾಸ್ ಆಗೋದು ಹಿಂಗೆ ಹಿಂಗೆ ಈ ಕಡೆಗೆ. ನೀರು ವೈಬ್ರೇಟ್ ಆಗುತ್ತೆ ಹೀಗೆ ಮೇಲೆ ಕೆಳಗಡೆಯಿಂದ ಹಿಂಗೆ ರೌಂಡ್ ರೌಂಡ್ ವೈಬ್ರೇಟ್ ಆಗುತ್ತೆ. ಇಲ್ಲಿ ಮಾತ್ರ ಮೂವ್ ಆಗುತ್ತೆ ನೀರು. ಇವಾಗ ನಾನು ಹೇಳಿದ್ನಲ್ಲ ಮಕ್ಕಳದು ಟ್ರೈನ್ ಆಟ, ಆ ಟ್ರೈನ್ ಆಟದಲ್ಲಿ ಏನಾಗುತ್ತೆ, ಎಲ್ಲ ಓಡ್ ಬರ್ತಾ ಇರ್ತಾರೆ, ಮುಂದೆ 3 ಮಕ್ಕಳು ಇರ್ತಾವಲ್ಲ ಅವುಗಳು ಬೀಳ್ತಾವ, ಮತ್ತೆ 2 ಮಂದಿ ಮಕ್ಕಳು ಇರ್ತಾವಲ್ಲ ಫಸ್ಟ್ ಸ್ಟಾರ್ಟಿಂಗ್ 2 ಅವ್ರು ಮಾತ್ರ ಬೀಳೋದು ಮುಂದಕ್ಕೆ ಹಿಂಗೆ ಬಂದ್ ನಿಂತ ತಕ್ಷಣ. ಯಾಕೆಂದ್ರೆ ಹಿಂದೆ ಬರೋರೆಲ್ಲ ಹಿಂಗೆ ತಳ್ತಾರ ಅವ್ರನ್ನ. ಆ ಥರನೇ ಇಲ್ವೇ ಎಷ್ಟೊಂದು ಬರ್ತಾ ಇರ್ತಾವೆ ಇಲ್ಲಿ, ಈ ಮುಂದೆ ಇರೋ ನೀರು ಮಾತ್ರ ಮೇಲ್ ಬರುತ್ತೆ. ಆಯ್ತಾ, ನಾವು ಕಟ್ಕೊಳ್ಳಿ ಎಲ್ಲರೂ. ಆಯ್ತಲ್ವಾ, ಕಡಲ ಕೊರತ, ಹೌದು, ಟ್ರೈಪಾಡ್ ಟೈಪಲ್ಲಿ ಹಾಕಿದ್ದಾರೆ ನಿಶಾಂತ್. ವೆರಿ ಕರೆಕ್ಟ್, ವೆರಿ ಕರೆಕ್ಟ್. ಅದು ತುಂಬಾ ಸುಂದರವಾದಂತ ನಮ್ಮ ಕರ್ನಾಟಕದ ಒಂದು ಭಾಗ ಕೂಡ ಇವಾಗ. ಆಯ್ತಾ, ಸೊ ನಾವು ಕಟ್ಕೊಳ್ಳಿ ಮರವಂತೆ ಸ್ಟ್ರೆಚ್ನ. ಸೊ ಅಲ್ಲಿ ನಾವು ಕಡಲ ಕೊರೆತ ಆಗನ್ನ ತಡಿಬೇಕಾದ್ರೆ ಒಂದು ಮ್ಯಾಂಗ್ರೂವ್ ಗಿಡಗಳನ್ನ ಸಾಕುವಂಥದ್ದು. ಮ್ಯಾಂಗ್ರೂವ್ ಗಿಡಗಳು ಕರಾವಳಿ ತೀರದ ಹಸಿರು ಕವಚ ಗೊತ್ತಾಗುತ್ತೆ ಎಲ್ಲರಿಗೂ. ಗ್ರೀನ್ ಆರ್ಮರ್, ಮ್ಯಾಂಗ್ರೂವ್ ನೈಸರ್ಗಿಕ ಹಸಿರು ಕವಚ ಅಂತ ಕರಿತೀವಿ ಇದನ್ನ. ಎರಡನೇದು ಬಂಡೆಗಳು, ಕಲ್ಲುಗಳನ್ನ ಹಾಕುವಂಥದ್ದು. ಆಯ್ತಾ, ಏನು ಬೋಲ್ಡರ್ಸ್ಗಳನ್ನ, ಬಂಡೆಗಳನ್ನ ಹಾಕುವಂಥದ್ದು. ಈ ರೀತಿ ಮಾಡಿ ನಾವು ಕಡಲ ಕೊರೆತನ ತಡಿಬಹುದು. ಇದು ಬೆಸ್ಟ್ ಸೊಲ್ಯೂಷನ್ ಇದು. ಗೊತ್ತಾಯ್ತು ಎಲ್ಲರಿಗೂ ಫಿಸಿಕ್ಸ್ ಬಿಹೈಂಡ್ ದಿ ವೇವ್. ಒಂದು ಅಲೆ ಯಾವ ರೀತಿ ಉಗಮ ಆಗ್ತಿದೆ ಗೊತ್ತಾಗುತ್ತೆ. ಇನ್ನೊಂದು ವಿಷಯ ನೋಡಿ, ಇಲ್ಲಿ ಇದರ ವೇವ್ ಲೆಂತ್ ಏನಿದೆ ಅದಷ್ಟೇ ವೇವ್ ಹೈಟ್ ಆಗಿ ಇಲ್ಲಿ ಅಷ್ಟೇ ನೀರು ಮೇಲ್ ಬರುತ್ತೆ. ಇಲ್ಲಿ ಅದನ್ನ ನೋಡ್ಕೊಳ್ಳಿ ಎಲ್ಲರೂ. ಇಲ್ಲಿ ವೇವ್ ಲೆಂತ್ ಎಷ್ಟಿದೆ ಈ ಕರಾವಳಿ ತೀರದಲ್ಲಿ, ಈ ಭಾಗದಲ್ಲಿ ಎಷ್ಟಿದೆ ಅದರ ವೇವ್ ಲೆಂತ್, ಇಲ್ಲಿ ಅಷ್ಟು ಅದರ ಹೈಟ್ ಹೆಚ್ಚಾಗುತ್ತೆ. ಇಲ್ಲಿ ಹಿಂಗೆ ಗೊತ್ತಾಯ್ತಾ, ಹಿಂಗೆ ಟಾಪಲ್ ಆಗುತ್ತೆ. ಅಂದ್ರೆ ಹಿಂಗಿದೆ ಈ ತರ, ಅಷ್ಟೇ ನೀರು ಹಿಂಗ್ ಟಾಪಲ್ ಆಗುತ್ತೆ, ಹಿಂಗ್ ಮೇಲಿಕ್ಕೆ ಈ ತರ. ಗೊತ್ತಾಯ್ತಾ, ಹಿಂಗ್ ಮುಗಿಸುತ್ತೆ. ಇದನ್ನ ನೀವು ಅಲ್ಲಿ ಹೋಗಿ ಗಮನಿಸ್ಬೇಕಿದನ್ನ. ಇಲ್ಲಿ ನಾನು ಕ್ಲಾಸಲ್ಲಿ ಹೇಳಿದಾಗ ನಿಮ್ಗೆ ಎಷ್ಟೊಂದು ಜನ ಗೊತ್ತಾಗಿಲ್ಲ. ನಾನು ಹಂಗಂದೆ ಅಂತೇಳಿ ನೀರು ಇಳಿದು ಬಿಟ್ರೆ ಹಂಗಂತ. ಸಮುದ್ರದಲ್ಲಿ ಹೋಗಿ ನೋಡ್ತೀನಿ ಹಿಂಗಲ್ಲೇ ಹಿಂಗಾಗತ್ತಂತೆ ಅಂತ ಹೇಳಿದ್ರು ಸರ್ ಅಂತ. ದಯವಿಟ್ಟು ಇದನ್ನ ಕರಾವಳಿ ತೀರದಲ್ಲಿ ನಿಂತು ನೋಡುವಂಥದ್ದು. ನೀರು, ಯಾಕೆಂದ್ರೆ ಇದೆಲ್ಲ ಆಟ ಅಲ್ಲ, ಯಾಕೆಂದ್ರೆ ನಾವು ಮಾಡಿದೀವೋ ಎಲ್ಲ. ಸೊ ಎಷ್ಟೊಂದು ಸತಿ ತುಂಬಾ ಘಟನೆಗಳಾಗಿದೆ ನಮ್ಮಲ್ಲೂ. ಆದ್ರೆ ನಾವು ಅದಕ್ಕೋಸ್ಕರನೇ ಈ ಟಾಪಿಕ್ಗಳು ಮಾಡ್ಬೇಕಾದ್ರೆ ನಮ್ಗೆ ಫಿಸಿಕ್ಸ್ ಗೊತ್ತಿದ್ರು ನಾವು ಈ ತರ ಸಮಸ್ಯೆಗಳಿಗೆ ಈ ತರ ಇದ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ನಾವು ಆಲ್ಮೋಸ್ಟ್ ಎಷ್ಟೊಂದ್ ಕಡೆ ಸರ್ಫ್ ಮಾಡಕ್ಕೆಲ್ಲ ಹೋಗಿದೀವಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸೊ ನಾವು ಕಟ್ಕೊಳ್ಳಿ ಇದ್ರ ಬಗ್ಗೆ, ಆಯ್ತಾ. ಸೊ ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಈಗ ಫಿಸಿಕ್ಸ್ ಏನು ಅಂತ. ಇದ್ರ ಅಲೆ ಎಷ್ಟಿರುತ್ತೆ ಅದ್ರ ಅಷ್ಟೇ ನೀರು ಮೇಲ್ ಬರುತ್ತೆ, ಆಯ್ತಾ. ಅದು ಏನಾಗುತ್ತೆ, ಯಾವುದೇ ಒಂದು ಡೆಡ್ ಬಾಡಿ ಅಥವಾ ಯಾರು ನೀರಲ್ಲಿ ಹೋಗಿ ಸತ್ತೋದಾಗ ಏನಾಗುತ್ತೆ, ಫಸ್ಟ್ ಅವ್ರ ಬಾಡಿ ಕೆರಡೆ ಹೋಗುತ್ತೆ. ಎಲ್ಲ ಅವ್ರ ಬಾಡಿ ಡಿಕಂಪೋಸ್ ಆಗಕ್ಕೆ ಶುರು ಆದಾಗ ಎಲ್ಲ ಬಾಡಿ ಒಳಗೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಫಾರ್ಮ್ ಆಗಕ್ಕೆ ಶುರು ಆಗುತ್ತಲ್ಲ, ಅವಾಗ ಮೇಲ್ ಬರುತ್ತೆ ಅದು ಬಾಡಿ ಮೇಲ್ ಬಂದಾಗ ಏನಾಗುತ್ತೆ, ಇಲ್ಲಿ ಅಲೆಗಳು ಏನ್ ಮಾಡುತ್ತೆ ಅದನ್ನ ಹಿಂಗೆ ಈ ಭಾಗದಲ್ಲಿ ಕರಾವಳಿ ತೀರದಲ್ಲಿ ತುಂಬಾ ಆಳದಲ್ಲಿ ಇದ್ರೆ ಸಿಗದೇ ಇಲ್ಲ ಬಾಡಿಗಳು ಎಷ್ಟೊಂದು. ಇಲ್ಲಿ ಕರಾವಳಿ ತೀರದಲ್ಲಿ ಒಂದು ಅಂಚು ಈ ಭಾಗದಲ್ಲಿ ಇದ್ರೆ ಮಾತ್ರ ಅದು ನಮಗೆ ಕರಾವಳಿ ತೀರ ವಾಪಸ್ ಬರುತ್ತೆ. ಗೊತ್ತಾಯ್ತಾ, ಅದನ್ನ ಕಟ್ಕೊಳ್ಳಿ. ಸೊ ಸ್ವಾಶ್ ಬ್ಯಾಕ್ ಸ್ವಾಶ್ ಅಂದ್ರೆ ಗೊತ್ತಾಯ್ತು. ವೆದರಿಂಗ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಕೋಸ್ಟಲ್ ಎರೋಷನ್ ಏನ್ ಸಮಸ್ಯೆ ಇದೆ ಗೊತ್ತಾಗಿದೆ ಎಲ್ಲರಿಗೂ. ಕಡಲ ಕೊರೆತ ಅಂದ್ರೆ ಏನು ಇವೆಲ್ಲ ಗೊತ್ತಾಗಿದೆ. ನೋಡಿ ಡೆಪ್ತ್, ಅಲೆಗಳ ಡೆಪ್ತ್ ಎಷ್ಟು ಆಳದಲ್ಲಿದೆ ಇಲ್ಲಿ ನೋಡಿ. ಇಲ್ಲಿಂದ ಅಲೆ ಎಷ್ಟು ಡೆಪ್ತ್ ಇದೆ, ಮತ್ತೆ ಅದರ ವೇವ್ಲೆಂತ್ ಏನು, ನಮ್ಮ ಅಲೆದು ವೇವ್ಲೆಂತ್ ಏನು, ತರಂಗಾಂತರ ಏನು, ವೇವ್ಲೆಂತ್. ಇದರ ಆಧಾರದ ಮೇಲೆ ತರಂಗಾಂತರ ಮತ್ತು
ಅದರ ಆಳ, ಸಮುದ್ರದ ತಳ ಎಷ್ಟು ಇದೆ ಅನ್ನೋದ್ರ ಮೇಲೆ ನಮಗೆ 3 ತರ ಅಲೆಗಳು. ಇನ್ ಕೇಸ್ ಡೆಪ್ತ್ ಏನಾರು ಮೋರ್ ದೆನ್ ಹಾಫ್ ಆಫ್ ದ ವೇವ್ ಲೆಂತ್ ಹಾಫ್ ಗಿಂತ ಜಾಸ್ತಿ ಇದೆ ಅಂದ್ರೆ ಅದು ಡೀಪ್ ವಾಟರ್ ವೇವ್ಸ್, ತುಂಬಾ ಆಳವಾದ ಅಲೆಗಳು, ಡೀಪ್ ವಾಟರ್ ವೇವ್ಸ್. ಅಂದ್ರೆ ಇಲ್ಲಿ ಎಕ್ಸಾಂಪಲ್ ತಗೋಣ, ನಮ್ಮ ಅಲೆಯ ತರಂಗಾಂತರ 1,000 ಅಲ್ಲ 1,000 ಜಾಸ್ತಿ ಆಯ್ತಲ್ವಾ, 100 ಮೀಟರ್ ಇದೆ ಅಂತ ಅನ್ಕೊ, ತರಂಗಾಂತರ 100 ಮೀಟರ್ ಇದೆ ಇಲ್ಲಿ. ಅಂದ್ರೆ ಡೆಪ್ತ್ ಏನಾರು 50 ಮೀಟರ್ಗಿಂತ ಜಾಸ್ತಿ ಇದ್ರೆ ಅದು ಡೀಪ್ ವಾಟರ್ ವೇವ್ಸ್. ಅರ್ಥ ಆಯ್ತು ಎಲ್ಲರಿಗೂ? ನೀರಿನ ಡೆಪ್ತ್ ಏನಾರು 50 ಮೀಟರ್ಗಿಂತ ಜಾಸ್ತಿ ಇದ್ರೆ ಅಂದ್ರೆ ಹಾಫ್ ಆಫ್ ವೇವ್ ಲೆಂತ್, ಅದು ಡೀಪ್ ವಾಟರ್ ವೇವ್ಸ್. ಅರ್ಥ ಆಯ್ತಾ ಎಕ್ಸಾಂಪಲ್? ಅದೇ ಇಲ್ಲಿ ಕರಾವಳಿ ತೀರದಲ್ಲಿ, ಇಲ್ಲಿ ಅಲೆಗಳು, ಇಲ್ಲಿ ಕರಾವಳಿ ತೀರದಲ್ಲಿ, ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಏನಾದ್ರು ಡೆಪ್ತ್ ನೋಡಿ, ಡೆಪ್ತ್ ಈಸ್ ಲೆಸ್ ದೆನ್ 1/20th ಆಫ್ ದ ವೇವ್ ಲೆಂತ್. 1/20th ಅಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ? 1/20th ಅಂದ್ರೆ 100 ಮೀಟರ್ದು ಡಿವೈಡ್ ಬೈ 20 ಮಾಡಿ, ಡೆಪ್ತ್ ಇಸ್ ಲೆಸ್ ದೆನ್ 5 ಮೀಟರ್ ಆಗುತ್ತೆ, ಹೌದಾ? ಅವಾಗ ಅದನ್ನ ಶಾಲೋ ವಾಟರ್ ವೇವ್ಸ್ ಅಂತ ಕರಿತೀವಿ. ಇಲ್ಲಿ ಬರೀತೀವಿ ನೋಡಿ, ಶಾಲೋ ವಾಟರ್ ವೇವ್ಸ್. ಶಾಲೋ ವಾಟರ್ ವೇವ್ಸ್ ಅಂದ್ರೆ ಏನು? ಕಡಿಮೆ ಆಳ ಇರುವಂತ ಅಲೆಗಳು, ಆಯ್ತಾ? ಮೊದಲನೇದು ಡೀಪ್ ವಾಟರ್ ವೇವ್ಸ್, ಮೊದಲನೇ ತರದ್ದು. ಎರಡನೇ ತರದ್ದು ಶಾಲೋ ವಾಟರ್ ವೇವ್ಸ್. ಡೀಪ್ ಅಂದ್ರೆ ಏನು? ಡೆಪ್ತ್ ವೇವ್ ಲೆಂತ್ ಅರ್ಧಕ್ಕಿಂತ ಜಾಸ್ತಿ ಇದ್ರೆ ಡೀಪ್. ಇನ್ ಕೇಸ್ ಡೆಪ್ತ್ 1/20th ಆಫ್ ದ ವೇವ್ ಲೆಂತ್ ಗಿಂತ ಕಡಿಮೆ ಇದ್ರೆ ಅದು ಶಾಲೋ. ನಾನು ಒಂದು ಎಕ್ಸಾಂಪಲ್ ತಗೊಂಡು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಸುಲಭ ಆಗುತ್ತೆ. ಇಲ್ಲಿ 50 ಮೀಟರ್ಗಿಂತ ಜಾಸ್ತಿ, ಯಾಕೆಂದ್ರೆ 100 ಮೀಟರ್ ತಗೊಂಡಿದ್ದೀವಿ ವೇವ್ ಲೆಂತ್. ಇಲ್ಲಿ 5 ಮೀಟರ್ಗಿಂತ ಕಡಿಮೆ ಇದ್ರೆ ಅದು ಶಾಲೋ ವಾಟರ್ ವೇವ್ಸ್. ಅರ್ಥ ಆಯ್ತಾ ಎಲ್ಲರಿಗೂ? ಅದ್ರ ಮಧ್ಯದಲ್ಲಿ ಇರುತ್ತೆ ಅನ್ಕೊಳ್ಳಿ, ಅದನ್ನ ನಾವು ಇಂಟರ್ಮೀಡಿಯೇಟ್ ಅಲೆಗಳು ಅಂತ ಕರಿತೀವಿ. ಮಧ್ಯಂತರ ಅಲೆಗಳಲ್ಲಿ ವೇವ್ ಲೆಂತ್ ನೋಡಿ 50 ಮೀಟರ್ಗಿಂತ ಕಡಿಮೆ, 5 ಮೀಟರ್ಗಿಂತ ಜಾಸ್ತಿ, ಗೊತ್ತಾಯ್ತಲ್ಲ? ಡೆಪ್ತ್ ಏನಾರು, ಇನ್ ಕೇಸ್ ಡೆಪ್ತ್ ಏನಾರು 5 ಮೀಟರ್ಗಿಂತ ಜಾಸ್ತಿ ಇಲ್ಲಿ, ಅಂದ್ರೆ ಮೋರ್ ದೆನ್ 1/20th ಆಫ್ ದ ವೇವ್ ಲೆಂತ್ ಬಟ್ ಲೆಸ್ ದೆನ್ ಹಾಫ್ ಆಫ್ ದಿ ವೇವ್ ಲೆಂತ್ ಇದ್ರೆ ಅದನ್ನ ನಾವು ಇಂಟರ್ಮೀಡಿಯೇಟ್ ವೇವ್ಸ್ ಅಂತ ಕರಿತೀವಿ. ಗೊತ್ತಾಯ್ತಪ್ಪ ಎಲ್ಲರಿಗೂ? ಇದು 3 ತರ ಅಲೆಗಳಿದೆ. ಇದನ್ನ ನೀವು ಎಷ್ಟೊಂದು ಸತಿ ಕೇಳಿರಲ್ಲ, ಇದನ್ನ ಎಕ್ಸಾಂಪಲ್ ಕೇಳ್ತಾರೆ. ಇನ್ ಕೇಸ್ ಏನಾದ್ರು ಡೆಪ್ತ್ ಮತ್ತೆ ವೇವ್ ಲೆಂತ್ ಆಧಾರದ ಮೇಲೆ ಕೇಳಿದಾಗ ಈ ತರ ಕೇಳ್ತಾರೆ. 3 ತರ ಅಲೆಗಳಿದೆ. ಡೆಪ್ತ್ ಏನಾದ್ರು ಸಮುದ್ರದ ಡೆಪ್ತ್ ಅರ್ಧ ವೇವ್ ಲೆಂತ್ ಗಿಂತನೂ ಜಾಸ್ತಿ ಇದ್ರೆ ಡೀಪ್. ಇನ್ ಕೇಸ್ ಡೆಪ್ತ್ ಏನಾದ್ರು ವೇವ್ ಲೆಂತ್ 1/20th ಟೈಮ್ ಗಿಂತನೂ ಕಡಿಮೆ ಇದ್ರೆ ಶಾಲೋ. ಅವೆರಡರ ಮಧ್ಯೆ ಇದ್ರೆ ಇಂಟರ್ಮೀಡಿಯೇಟ್. ಅರ್ಥ ಆಯ್ತಾ ಎಲ್ಲರಿಗೂ? ಅದನ್ನ ಇಲ್ಲೂ ಕೊಟ್ಟಿದ್ದೀನಿ ನೋಡಿ, ಇಲ್ಲೂ ನಾನು ಕೊಟ್ಟಿದ್ದೀನಿ, ನೀವು ಅದನ್ನು ನೋಡಿ. ನೋಡಿ, ಅಲೆಗಳಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಬಹುದು. ಅದನ್ನ ನಾವು ಈಗ ಪೋರ್ಚುಗಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಈಗ ಪೋರ್ಚುಗಲ್ನ ಲಿಸ್ಬನ್ ನಗರದಲ್ಲಿ ಇದನ್ನ ಮೊದಲು ಬಾರಿಗೆ ಪ್ರಯೋಗ ಮಾಡಲಾಯಿತು. ಓಕೆ, ಅದ್ ಬಿಟ್ರೆ ನಮ್ಮ ಕೊಚ್ಚಿ ನಗರದಲ್ಲಿ ಮಾಡ್ತಾ ಇದೀವಿ ಇದನ್ನ ನಾವು. ಭಾರತದಲ್ಲಿ ಕೊಚ್ಚಿನಲ್ಲಿ 1 ಮೆಗಾವ್ಯಾಟ್ ಎಕ್ಸ್ಪೆರಿಮೆಂಟಲ್ ಪ್ಲಾಂಟ್ ನ ಶುರು ಮಾಡಿದ್ದಾರೆ. ಇದು ನೋಡಿ ಹೆಂಗಿದೆ ಅಂದ್ರೆ, ಒಂದು ಝೂಮ್ ಮಾಡ್ತೀನಿ ನೋಡಿ. ಇದೊಂದು ನೋಡಿದ್ರೆಲ್ಲರೂ ಟ್ಯೂಬ್, ದೊಡ್ಡ ಟ್ಯೂಬ್, ಇದು ಸಮುದ್ರದಲ್ಲಿ ಬಿಟ್ಬಿಟ್ಟಿದ್ದಾರೆ ಈ ಟ್ಯೂಬ್ ನ. ರೆಡ್ ಕಲರ್ ಏಕೆ ಅಂದ್ರೆ ಎಲ್ಲರಿಗೂ ಕಾಣ್ಲಿ ಅಂತ, ಆಯ್ತಾ? ಕಾಣ್ತಾ ಇದೆ ಎಲ್ಲರಿಗೂ ಈ ಟ್ಯೂಬ್ ಒಳಗೆ ಹೆಂಗ್ ಕಾಣುತ್ತೆ ಅಂತ? ಒಳಗೆ ಏನಿದೆ ಅಂದ್ರೆ ಸಸ್ಪೆನ್ಷನ್, ಸ್ಪ್ರಿಂಗ್ ತರ ಸಸ್ಪೆನ್ಷನ್ ಸಿಸ್ಟಮ್ ಇದೆ, ಕರೆಕ್ಟಾ? ಒಂದು ಇಲ್ಲಿ ಯು ಕ್ಯಾನ್ ಸಿ ಒಂದು ಟರ್ಬೈನ್ ತರ ಇದೆ, ಜನರೇಟರ್ ಇದೆ, ಪಿಸ್ಟನ್ ತರ ಒಂದು ಇನ್ಸ್ಟ್ರೂಮೆಂಟ್ಸ್ ಇದೆ. ಈ ಸಸ್ಪೆನ್ಷನ್ ನ ಪಿಸ್ಟನ್ ಗೆ ಅಟ್ಯಾಚ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಸಸ್ಪೆನ್ಷನ್ ಏನಿದೆ, ಸ್ಪ್ರಿಂಗ್ ಸಿಸ್ಟಮ್ ಏನಿದೆ, ಅದನ್ನ ಪಿಸ್ಟನ್ ಗೆ ಆಡ್ ಮಾಡಿದ್ದಾರೆ. ಇಲ್ಲಿ ಅದನ್ನ ಏನ್ ಮಾಡಿದ್ದಾರೆ, ಒಂದು ಟರ್ಬೈನ್ ಕನೆಕ್ಟ್ ಮಾಡಿರ್ತಾರೆ, ಆಯ್ತಾ? ಸೊ ಏನಾಗುತ್ತೆ, ಅಲೆ ಹಿಂಗೆ ಅಂದಾಗ ಏನಾಗುತ್ತೆ, ಪಿಸ್ಟನ್ ಮೂವ್ ಆಗುತ್ತೆ ಹಿಂಗೆ.
ಪಿಸ್ಟನ್ ಯಾವಾಗ ಮೂವ್ ಆಗುತ್ತೆ ಹಿಂಗೆ, ಅವಾಗ ಏನಾಗುತ್ತೆ, ಅದೇನ್ ಮಾಡುತ್ತೆ, ಆ ಪಿಸ್ಟನ್ ಮೂವ್ ಆದ ತಕ್ಷಣ ಆ ಟರ್ಬೈನ್ ನ ತಿರುಗಿಸುತ್ತೆ. ಟರ್ಬೈನ್ ತಿರುಗಕ್ಕೆ ಶುರು ಆಗುತ್ತೆ. ಟರ್ಬೈನ್ ತಿರುಗಿದಾಗ ಏನಾಗುತ್ತೆ, ಜನರೇಟರ್ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುತ್ತೆ. ಗೊತ್ತಾಯ್ತಾ ಎಲ್ಲರಿಗೂ? ಸಿಂಪಲ್ ಆಗಿದೆ. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಹಿಯರ್. ಒಂದು ಸ್ಮಾಲ್ ಇನ್ಸ್ಟ್ರೂಮೆಂಟ್ಸ್ ಗಳು ಕೂಡಿಸಿದೆ. ಒಂದು ಸ್ಪ್ರಿಂಗ್ ಸಸ್ಪೆನ್ಷನ್, ಕಲರ್ ಬರುತ್ತೆ, ಸ್ಪ್ರಿಂಗ್ ಸಸ್ಪೆನ್ಷನ್ ಅಟ್ಯಾಚ್ ಟು ಪಿಸ್ಟನ್. ಸಸ್ಪೆನ್ಷನ್ ಪಿಸ್ಟನ್ ಅಟ್ಯಾಚ್ ಆಗಿದೆ. ಇದನ್ನ ಟರ್ಬೈನ್ ಅಟ್ಯಾಚ್ ಆಗಿರುತ್ತೆ. ಟರ್ಬೈನ್ ನ ಜನರೇಟರ್ ಅಟ್ಯಾಚ್ ಆಗಿರುತ್ತೆ. ಇದೆಲ್ಲ ಏರ್ ಟೈಟ್ ಆಗಿರುತ್ತೆ. ಇದು ನೀರೊಳಗೆ ಹೋಗಲ್ಲ ಇದ್ರೊಳಗೆ, ಆಯ್ತಾ? ಜನರೇಟರ್ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಿದ್ರೆ ಮಾತ್ರ ಇಲ್ಲಿ ನೋಡಿ ಇದ್ರ ಮುಖಾಂತರ ಬರುತ್ತೆ. ಇಲ್ಲೊಂದು ವೈರ್ ತರ ಹೋಗಿರುತ್ತೆ ಹಿಂಗೆ ಹೊರಗಡೆಗೆ. ಕರಾವಳಿ ತೀರದಲ್ಲಿ ಇರುತ್ತೆ. ನಮ್ಮ ಕರಾವಳಿ ತೀರದಲ್ಲಿ ಇದನ್ನ ಬಿಟ್ಬಿಟ್ಟಿರ್ತೀವಿ ಹಿಂಗೆ ನೀರಲ್ಲಿ. ಇದನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಅವ್ರು ಮಾಡ್ತಾ ಇದ್ದಾರೆ ಈಗ. ನಾವು ಕಟ್ಕೊಳ್ಳಿ, ಭಾರತದ ಯಾವ ಸಂಸ್ಥೆ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ, ಚೆನ್ನೈ. ಅರ್ಥ ಆಯ್ತಪ್ಪ ಎಲ್ಲರಿಗೂ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಅವರು ಈ ಪದ್ಧತಿಯನ್ನು ಭಾರತದಲ್ಲಿ ಕೊಚ್ಚಿ ನಗರದಲ್ಲಿ 1 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡ್ತಾ ಇದ್ದಾರೆ. ಸಿಂಪಲ್ ಫಿಸಿಕ್ಸ್ ಇದು. ಸಸ್ಪೆನ್ಷನ್, ಪಿಸ್ಟನ್, ಟರ್ಬೈನ್, ಜನರೇಟರ್. ಅಲ್ಲೇ ಏನ್ ಮಾಡುತ್ತೆ? ಫ್ರೀ ತಾನೆ ಅಲ್ಲೇ ನಮ್ಗೆ ಹಿಂಗ್ ಅಂತಾನೆ ಇರುತ್ತೆ ಯಾವಾಗ್ಲೂ, ವರ್ಷ ಪೂರ್ತಿ ದಿನ ಆಗ್ಲೂ, ಬೆಳಿಗ್ಗೆ ಆಗ್ಲಿ ರಾತ್ರಿ ಆಗ್ಲಿ ವಿದ್ಯುತ್ ಶಕ್ತಿ ಬರ್ತಾನೆ ಇರುತ್ತೆ ನಮ್ಗೆ. ಕ್ಲೀನ್ ಎನರ್ಜಿ, ಕಾರ್ಬನ್ ಎಮಿಷನ್ ಇರಲ್ಲ. ಅಂದ್ರೆ ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ನಮ್ಗೆ ಯಾವುದೇ ರೀತಿಯಾದ ಮೀಥೇನ್ ಆಗ್ಲಿ, ಕಾರ್ಬನ್ ಡೈಆಕ್ಸೈಡ್ ಆಗ್ಲಿ ಇಮಿಷನ್ ಆಗಲ್ಲ. ಈ ತರ ಮಾಡಿದಾಗ ಏನಾಗುತ್ತೆ, ಕರಾವಳಿ ತೀರದಲ್ಲಿರೋ ಹಳ್ಳಿಗಳಿಗೆಲ್ಲ ನಾವು ವಿದ್ಯುತ್ ಶಕ್ತಿ ಕೊಡ್ಬೋದಾ? ಚಿಕ್ಕದು, ನಾವೇನ್ ದೊಡ್ಡದು ಮಾಡ್ಬೇಕಾಗಿಲ್ಲ. 4-5 ಇರೋದನ್ನ, ಪಿಸ್ಟನ್ ಇರೋದನ್ನ ಹಿಂಗೆ ಹಾಕ್ಬಿಟ್ರೆ ಎಲ್ಲ ಕಡೆ ಕರಾವಳಿ ತೀರದಲ್ಲಿ ನಾವು ಚಿಕ್ಕದಾಗಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಬಹುದು. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಸ್ವಲ್ಪ ಅಡ್ವಾನ್ಸ್ ಇರೋದನ್ನ ಹೇಳ್ತಾ ಇದ್ದೀನಿ ನಾನು. ಸೊ ದಟ್ ಇನ್ ಮುಂದಕ್ಕೆ ನೀವು ಒಂದು 3 ವರ್ಷ ಬಿಟ್ಟು ನೀವು ಕ್ಲಾಸ್ ಕೇಳಿದ್ರು ನಮ್ಗೆ ಇದ್ರ ನಿಮ್ಗೆ ಆಕ್ಸೆಸ್ ಇರುತ್ತೆ. ಅವಾಗ ನೋಡಿದಾಗ ಅವಾಗ್ಲೂ ನಿಮ್ಗೆ ವ್ಯಾಲಿಡ್ ಇರುತ್ತೆ. ಸೊ ನಾನು ಆಗ್ಲೇ ಶುರು ಮಾಡಿದಾಗ ಏನ್ ಹೇಳಿದೆ ಕ್ಲಾಸಲ್ಲಿ ಶುರುನಲ್ಲಿ, ನಮ್ಮ ಅಲೆಗಳು ಯಾವ ರೀತಿ ಉಗಮವಾಗ್ತವೆ ಅದು ಗೊತ್ತಾಯ್ತು. ಅಲೆಗಳಲ್ಲಿ ಯಾವ ತರ ನಮ್ಗೆ ನೋಡಿ ಶಾರ್ಟ್ ವೇವ್ಸ್ ಅಂತ ಹೇಳ್ತಾ ಇದ್ದೆ. ಶಾರ್ಟ್ ವೇವ್ಸ್ ಎಲ್ಲ ಕ್ರಿಯೇಟ್ ಆಗೋದಲ್ಲ ಗಾಳಿಯಿಂದ ಅಂತ ಹೇಳ್ತಾ ಇದ್ದೆ. ನಿಮಿಷ, ಶಾರ್ಟ್ ವೇವ್ಸ್ ಎಲ್ಲ ಕ್ರಿಯೇಟ್ ಆಗೋದಲ್ಲ ಗಾಳಿಯಿಂದ ಅಂತ ಗೊತ್ತಾಗಿದೆ ಎಲ್ಲರಿಗೂ. ಈ ಗಾಳಿ ಏನಾಗೋಗುತ್ತೆ, ಎಸ್ಪೆಷಲಿ ಸೈಕ್ಲೋನ್ ಅಂತ ಗಾಳಿ ಎಲ್ಲ ಬಂದಾಗ, ಸೈಕ್ಲೋನ್ಗಳಲ್ಲಿ ಏನಾಗೋಗುತ್ತೆ ನೋಡಿ, ಜೋರ ಗಾಳಿ ಬೀಸ್ತಾ ಇರುತ್ತೆ. ನೋಡಿದ್ರಲ್ಲ ಸೈಕ್ಲೋನ್ ಅಲ್ಲಿ ಚಂಡಮಾರುತ ಸುಂಟರ್ ಗಾಳಿ ತರ 150-200 ಕಿಲೋಮೀಟರ್ ಪರ್ ಅವರ್ ಆತರ ಜೋರ್ ಗಾಳಿ ಬೀಸ್ತಾ ನೋಡಿ, ಹಿಂಗಂತ ಇರುತ್ತೆ ಅಲೆಗಳು. ಇನ್ನೊಂದು ಅಲೆ ಸೇರ್ಕೊಳ್ತಾ ಇರುತ್ತೆ. ಎಷ್ಟೊಂದು ಅಲೆಗಳು ಇರುತ್ತೆ. ಒಂದಲೆ ಇನ್ನೊಂದು ಅಲೆ ಸೇರ್ಕೊಳುತ್ತಲ್ಲ ಹಿಂಗೆ ನೋಡಿ, ಒಂದಲೆ ಇನ್ನೊಂದಲೆ ಸೇರ್ಕೊಂಡಾಗ ಏನಾಗುತ್ತೆ, ಅದರದ್ದು ಆಂಪ್ಲಿಟ್ಯೂಡ್ ಹೆಚ್ಚಾಗೋಗುತ್ತೆ. ಅಂದ್ರೆ ಅದು ಒಂದ್ರದ್ದು ಕ್ರಸ್ಟ್ ಇನ್ನೊಂದು ಕ್ರಸ್ಟ್ ನೋಡಿ, ಕ್ರಸ್ಟ್ ಮರ್ಜ ಆದಾಗ, ಟ್ರಫ್ ಮರ್ಜ ಆದಾಗ, ಅಂದ್ರೆ ರಚನಾತ್ಮಕ ಅಲೆಗಳು ಅಂತ ಕರಿತೀವಿ ನಾನು. ರಚನಾತ್ಮಕ ಅಂದ್ರೇನು? ದೊಡ್ಡದಾಗ್ತಾ ಇದೆ, ಕನ್ಸ್ಟ್ರಕ್ಟಿವ್. ಇದು ದೊಡ್ಡ ಅಲೆಯಾಗಿ ಮಾರ್ಪಾಡಾಗ್ತಾ ಇದೆ. ಇಲ್ಲಿ ನೋಡಿ, ಇದನ್ನ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. 2 ಅಲೆಗಳು ಎರಡು ಒಂದಕ್ಕೊಂದು ಮರ್ಜ ಆದಾಗ, ಫಿಸಿಕ್ಸ್ ಅಲ್ಲಿ ನೀವು ಓದಿರ್ತೀರ ಎಲ್ಲರೂ, 10ನೇ ಕ್ಲಾಸಲ್ಲಿ ಇದೆ ಇದು ಫಿಸಿಕ್ಸ್ ಅಲ್ಲಿ. ರಚನಾತ್ಮಕ ಅಲೆಗಳು ಅಂತ ಕರಿತೀವಿ ನಾನು. ಅದರದ್ದು ಆಂಪ್ಲಿಟ್ಯೂಡ್ ಜಾಸ್ತಿ ಆಗೋಗಿದೆ ನೋಡಿ. ಈಗ A+A ಏನಾಗುತ್ತೆ? 2A ಆಗುತ್ತೆ ಆಂಪ್ಲಿಟ್ಯೂಡ್. ಈ ತರ ಆಗೋಗುತ್ತೆ. ಅದಕ್ಕೆ ಸೈಕ್ಲೋನ್ಗಳು ಬಂದಾಗ, ಸೈಕ್ಲೋನ್ ಜೋರಾಗಿ ಗಾಳಿ ಬೀಸುತ್ತೆ. ಸೈಕ್ಲೋನ್ ಅಲ್ಲಿ ವಿಂಡ್ಸ್ ಜಾಸ್ತಿ. ಸೈಕ್ಲೋನ್ ವಿಂಡ್ಸ್ ಬಂದಾಗ ಅಲೆಗಳು ಶುರು ಆಗ್ತವೆ. ಈ ತರ ಒಂದಲೆ ಇನ್ನೊಂದಲೆ ಜೊತೆ ಸೇರ್ಕೊಂಡು ಹಿಂಗಾಗೋಗುತ್ತೆ. ಈ ತರ ಅಲೆಗಳಲ್ಲಿ ಏನಾಗುತ್ತೆ, ಹಡಗುಗಳು ಮುಳುಗೋಗ್ತವೆ. ಗೊತ್ತಲ್ಲ? ಅದಕ್ಕೆ ಸೈಕ್ಲೋನ್ಗಳಲ್ಲಿ ಹಡಗುಗಳನ್ನ ಸಿಗಾಕೊಂಡ್ವಾ ಸತ್ ಲೆಕ್ಕನೆ. ಅಂದ್ರೆ ಒಂದು ಹಡಗಿಲ್ಲಿದೆ ಅನ್ಕೊಳ್ಳಿ, ಹಿಂಗ್ ಹೋಗ್ತಾ ಇತ್ತು ಪಾಪ, ಅದು ನಾರ್ಮಲ್ ಆಗಿ ಹಡಗೋದು. ಇದ್ರಲ್ಲಿ ಬಂತ ಹಿಂಗಾದ ತಕ್ಷಣ ಆ ಹಡಗು ಮುಳುಗ್ದಂಗೆ, ಇಲ್ಲಿ ಬಂದು ಮುಳುಗೋಗುತ್ತೆ. ಹಿಂಗೋಗಿ ಹಿಂಗ್ ಟಾಪಲ್ ಆಗಿ ಹೋಗುತ್ತೆ, ಇಲ್ಲೇ ಉಲ್ಟಾ ಹೋಗುತ್ತೆ. ಗೊತ್ತ ಎಲ್ಲರಿಗೂ ಯಾವ ರೀತಿ ಸಮಸ್ಯೆ? ಅದಕ್ಕೆ ಸೈಕ್ಲೋನ್ಗಳನ್ನ ಶಿಪ್ ಕಿಲ್ಲರ್ ಅಂತ ಕರಿತೀರ. ಈಗ್ಲೂ ಶಿಪ್ ಕಿಲ್ಲರ್ ಅಂದ್ರೇನು? ಹಡಗುಗಳನ್ನ ನಾಶ ಮಾಡುವಂತ ಅಲೆಗಳು, ಸೈಕ್ಲೋನ್ಗಳು ಯಾವಾಗ್ಲೂ ಹಡಗುಗಳನ್ನ ನಾಶ ಮಾಡ್ತವೆ. ಅಷ್ಟು ದೊಡ್ಡ ಪ್ರಭಾವಶಾಲಿ ಗಾಳಿಯನ್ನು ಕ್ರಿಯೇಟ್ ಮಾಡುತ್ತೆ ಸೈಕ್ಲೋನ್. ಅದೇ ಒಂದಲೆ ಇನ್ನೊಂದಲೆ ಸೇರ್ತವೆ ಅನ್ಕೊಳ್ಳಿ, ಅವಾಗ ಇದರ ಕ್ರಸ್ಟ್, ಇದರ ಶಿಕೆ, ಇದರ ತಗ್ಗು ನೋಡಿ ಹೆಂಗ್ ಭೇಟಿ ಆಗ್ತಾ ಇದೆ ನೋಡಿ. ಹಂಗೆ ಇಲ್ಲಿ ನೋಡಿ, ಇದರ ತಗ್ಗು, ಇದರ ಶಿಕೆ
ಯಾವಾಗ ಎರಡು ಒಂದಕ್ಕೊಂದು ಸೇರುತ್ತೆ ಈ ತರ, ಅವಾಗ ಏನಾಗೋಗುತ್ತೆ, ಒಂದರದ ಶಿಕೆ ಇನ್ನೊಂದರದ ತಗ್ಗು, ಇನ್ನೊಂದರದ್ದು ತಗ್ಗು ಇನ್ನೊಂದರದ್ದು ಶಿಕೆ, ಈ ತರ ಏನಾದಾಗ ಅದು ಹಂಗೆ ಬ್ಯಾಲೆನ್ಸ್ ಆಗಿ ಅಲೆನೇ ಹೊಟ್ಟೋಗುತ್ತೆ. ನೋಡಿ ಅಲೆನೇ ನಿಂತೋಯ್ತು. ಎಷ್ಟು ಜನಕ್ಕೆ ಅರ್ಥ ಆಯ್ತಿದು? ಅವಾಗ ಹಿಂಗಾಗೋಗುತ್ತೆ, ಅಲೆನೇ ನಿಂತೋಗುತ್ತೆ, ಇದ್ದಿದ್ದ ಅಲೆನೂ ಹೊಟ್ಟೋಗುತ್ತೆ. ಗೊತ್ತಾಯ್ತಾ? ಓಕೆ, ಇದು ನಾಶನೇ ಆಗೋಯ್ತು ವೇವ್. ಇದು ಈ ತರ ಅಲೆಗಳಿಂದ ನಮ್ಗೆ ತೊಂದರೆ ಆಗುತ್ತೆ. ಈ ತರ ಅಲೆಯಿಂದ ತೊಂದರೆ ಆಗುತ್ತೆ ನೋಡಿ. ಸಮುದ್ರ ಹಿಂಗಾಗೋದಾಗ ಏನಾಗಲ್ಲ, ಕಾಮ್ ಆಗೋಗುತ್ತೆ ನೀರು, ನಮ್ಗೇನು ತೊಂದರೆನೇ ಆಗಲ್ಲ. ಇದರಲ್ಲಿ ಹಿಂಗಾಗೋಗುತ್ತಲ್ಲ ಅಲೆಗಳು, ಹಿಂಗೆ ಅವಾಗ ಶಿಪ್ ಕತೆ ಮುಗೀತಲ್ಲ. ಅದಕ್ಕೆ ಇದನ್ನ ನಾವು ರೋಗ್ ವೇವ್ಸ್ ಅಂತ ಕರೀತಾರೆ. ಚಂಡಮಾರುತ ಅಲೆಗಳು, ಕನ್ನಡದಲ್ಲಿ ಚಂಡಮಾರುತ ಅಲೆಗಳು, ರೋಗ್ ವೇವ್ಸ್. ಅದೇ ಅವ್ರು ಚಂಡಮಾರುತ ಅಲೆಗಳು ಅಂತ ಕೊಡಲ್ಲ, ರೋಗ್ ವೇವ್ಸ್ ಅಂತ ಕೊಡ್ತಾರೆ. ಆಯ್ತಾ? ರೋಗ್ ವೇವ್ಸ್ ಅಂತ ಹೇಳ್ತಾರೆ ಎಕ್ಸಾಮ್ ಅಲ್ಲಿ, ಚಂಡಮಾರುತ ಅಲೆಗಳು ಅಂತ ಕೊಡಲ್ಲ. ಅರ್ಥ ಆಯ್ತಾ ಎಲ್ಲರಿಗೂ? ಗಾಳಿಯಿಂದ ಹೆಂಗೆ, ಸೈಕ್ಲೋನ್ ಇಂದ ಯಾವ ರೀತಿ ಗಾಳಿ ಆಗುತ್ತೆ ಅಂತ. ಹಂಗೆ ಮಾನ್ಸೂನ್ ಅಷ್ಟೇ, ಮಾನ್ಸೂನಲ್ಲೂ ಸತತವಾಗಿ ಗಾಳಿ ಬೀಸ್ತಾ ಇರುತ್ತಲ್ಲ, ಅಲೆಗಳು ಸ್ವಲ್ಪ ರಫ್ ಇರುತ್ತೆ. ಅದಕ್ಕೆ ಮಾನ್ಸೂನ್ ಟೈಮ್ ನಲ್ಲಿ ನಮ್ಮ ಮೀನುಗಾರರು ಹೋಗಲ್ಲ ಸಮುದ್ರಕ್ಕೆ ಮೀನ್ ಹಿಡಿಯೋದಕ್ಕೆ. ಒಂದು ಅಲೆಗಳ ರಭಸ, ಒಂದು ಇನ್ನೊಂದು ಆವಾಗ ಮೀನ್ಗೊಂದು ಸ್ವಲ್ಪ ಬ್ರೀಡ್ ಆಗಕ್ಕೆ ಟೈಮ್ ಅದು ಸ್ಪಾನಿಂಗ್ ಅಂತ ಕರಿತೀವಿ ನಾವು. ಅವುಗಳು ಮಕ್ಕಳು ಮಾಡಿ ಅಥವಾ ಮರಿ ಮಾಡಿ ಅದನ್ನ ಬೆಳೆಸೋದು ಟೈಮ್ ಬೇಕು ಫಿಶ್ಗೆ. ಸಮುದ್ರದಲ್ಲಿ ದಿನಾಗ್ಲೂ ನಾವು ಫಿಶ್ ಹಿಡಿತಾನೆ ಇದ್ರೆ ಅವುಗಳು ಮತ್ತೆ ವೃದ್ಧಿ ಆಗಕ್ಕೆ ಟೈಮೇ ಸಿಗಲ್ಲ ಅವುಗಳಿಗೆ. ಸೊ ಅವುಗಳು ಬ್ರೀಡ್ ಮಾಡಿ ಮತ್ತೆ ಅವುಗಳ ಸಂಖ್ಯೆ ಹೆಚ್ಚಾಗಬೇಕು ಅಂದ್ರೆ ಸ್ವಲ್ಪ ನಾವು ರೆಸ್ಟ್ ಕೊಡ್ಬೇಕು ಸಮುದ್ರಕ್ಕೆ. ಸೊ ಅದು ಬ್ರೀಡಿಂಗ್ ಟೈಮ್ ಅದು. ಓಕೆ ನಿಶಾಂತ್, ಜೂನ್ 1 ಯಾಕೆ ನಿಮ್ಗೆ ಡೇಟ್? ಯಾಕೆಂದ್ರೆ ಅಂಡಮಾನ್ ನಿಕೋಬಾರಲ್ಲಿ ಮೇ 25 ಶುರು ಆಗುತ್ತೆ ಮಾನ್ಸೂನ್. ಕರೆಕ್ಟ್. ಲಕ್ಷದ್ವೀಪ್ ಅಲ್ಲಿ ಮೇ 25 ಅಲ್ಲೇ ನಾವು ಫಿಶಿಂಗ್ ಸ್ಟಾಪ್ ಮಾಡ್ತೀವಿ. ಮಾನ್ಸೂನೇ ಇವಾಗ ಚೇಂಜ್ ಆಗೋಗಿದೆ. ಇಲ್ಲ, ನೀವು ಹೇಳೋದು ಅದೇ ಬೇರೆ ಬೇರೆ ಸ್ಟೇಟ್ ಗೌರ್ಮೆಂಟ್ ಬೇರೆ ಬೇರೆ ರೂಲ್ಸ್ ಇದೆ. ಕೇರಳದಲ್ಲಿ ದೇ ಬ್ಯಾನ್ ಇಟ್ ಫ್ರಮ್ ಮೇ 20 ಅಲ್ವಾ? ಸೊ ಅವಾಗ ಏನಾಗೋಗುತ್ತೆ, ಭಾರತ ಸರ್ಕಾರದ ಏನೋ ನಿಯಮ ಇಲ್ಲ ಇಲ್ಲಿ. ಸೊ ಆಸ್ ರಿಸಲ್ಟ್ ಈ ತರ ಕ್ವಶನ್ ಕೇಳಿದಾಗ ನೀವು ಜೂನ್ 1 ಅಂತ ಹೇಳ್ಬಿಟ್ಟು ಮಾನ್ಸೂನ್, ಅರೈವಲ್ ಆಫ್ ಮಾನ್ಸೂನ್ ಫಾರ್ ಆಲ್ಮೋಸ್ಟ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 months. ಓಕೆ, ಒಂದು ಅಲೆಗಳ ರಭಸ ಇರುತ್ತೆ, ಇನ್ನೊಂದು ಬ್ರೀಡಿಂಗ್ ಟೈಮ್ ಅದು. ಆಯ್ತಲ್ಲ, ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಒಳ್ಳೆ ಟಾಪಿಕ್ ಇದು. ಸಮುದ್ರ ಅಲೆಗಳಲ್ಲಿ ನಾನು ಮುಖ್ಯವಾಗಿ ಅಲೆಗಳಲ್ಲಿ ಇದನ್ನ ಕವರ್ ಮಾಡಿದೆ ಈಗ ನಾನು. ಯಾವುದು? ಶಾರ್ಟ್ ವೇವ್ ಅಲೆಗಳು. ಸಮುದ್ರದಲ್ಲಿ ಗಾಳಿಯಿಂದ ಉಗಮವಾಗುವಂತ ಸಮುದ್ರ ಅಲೆಗಳನ್ನ ಮುಗಿಸಿದ್ದೀನಿ ನಾನು. ಸಮುದ್ರದಲ್ಲಿ, ಸಾಗರಗಳಲ್ಲಿ ಗಾಳಿಯಿಂದ ಉಗಮವಾಗುವಂತ ಶಾರ್ಟ್, ಕಡಿಮೆ ತರಂಗಾಂತರ ಇರುವ ತರಂಗಾಂತರ ಅಲೆಗಳು, ಕನ್ನಡದಲ್ಲಿ ಕಡಿಮೆ ತರಂಗಾಂತರ, ಕನಿಷ್ಠ ತರಂಗಾಂತರ ಅಲೆಗಳು. ಆಯ್ತಾ? ಇದಾಯ್ತು. ನೆಕ್ಸ್ಟ್ ಬನ್ನಿ ಇದಕ್ಕೆ ಲಾಂಗ್ ವೇವ್. ಈ ಲಾಂಗ್ ವೇವ್ ನಾವು ಸುನಾಮಿ ಅಂತ ಕರಿತೀವಿ. ಎಲ್ಲರೂ ಈಗ ಸುನಾಮಿಗೆ ಬನ್ನಿ. ಇದು ಒಂದು ಜಾಪನೀಸ್ ಪದ, ಸುನಾಮಿ ಅಂತ. ಸು ಮತ್ತು ನಾಮಿ, ಇಲ್ಲಿ ನೋಡಿ ಜಾಪನೀಸ್ ಪದ, ಹಾರ್ಬರ್ ವೇವ್ ಅಂತ. ಹಾರ್ಬರ್, ನಾಮಿ ಅಂದ್ರೆ ವೇವ್. ಆಯ್ತಾ? ಓಕೆ, ಜಾಪನೀಸ್ ಪದ ಹಾರ್ಬರ್ ವೇವ್. ಇದರಿಂದ ತುಂಬಾ ಸಾವು ನೋವು ಸಂಭವಿಸುತ್ತೆ. ಕರಾವಳಿ ತೀರದಲ್ಲಿ ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ. ತುಂಬಾ ಜಾಸ್ತಿ ಹಾನಿ ಉಂಟು ಮಾಡುವಂತ ಒಂದು ಜಲಕ್ಕೆ ಸಂಬಂಧಪಟ್ಟಂತ, ನೀರಿಗೆ ಸಂಬಂಧಪಟ್ಟಂತ ಒಂದು ವಿಪತ್ತು, ಅಪಾಯ. ಗೊತ್ತಾಯ್ತಲ್ಲರಿಗೂ? ಡಿಸಾಸ್ಟರ್ ಅಂತ ಕರಿತೀವಿ, ಹಜಾರ್ಡ್ ಅಂತ ಕರಿತೀವಿ. ನೀರಿಗೆ ಸಂಬಂಧಪಟ್ಟಂತ ಒಂದು ಹೈಡ್ರಾಲಜಿಕಲ್ ಹಜಾರ್ಡ್. ಎಲ್ಲರಿಗೂ ಅರ್ಥ ಆಗುತ್ತಾ ಹೈಡ್ರಾಲಜಿಕಲ್ ಅಂದ್ರೆ? ಹೈಡ್ರಾಲಜಿಕಲ್ ಹಜಾರ್ಡ್, ಹಜಾರ್ಡ್ ಅಂದ್ರೆ ಅಪಾಯ, ಹೈಡ್ರಾಲಜಿಕಲ್ ಅಂದ್ರೆ ನೀರಿಗೆ ಸಂಬಂಧಪಟ್ಟಂತ ಅಪಾಯ. ಇವಾಗ ಫ್ಲಡ್, ಪ್ರವಾಹ, ನೀರಿಗೆ ಸಂಬಂಧಪಟ್ಟಂತ ಅಪಾಯ, ಹೈಡ್ರಾಲಜಿಕಲ್. ಇವಾಗ ಭೂಕಂಪ, ಅದು ಭೂಮಿಗೆ ಸಂಬಂಧಪಟ್ಟಂತ ಅಪಾಯ. ಕರೆಕ್ಟಾ? ವಿಪತ್ತು ಅಂದ್ರೆ ಡಿಸಾಸ್ಟರ್, ನಾವು ಕಟ್ಕೊಳ್ಳಿ. ಅಪಾಯ ಅಂದ್ರೆ ಹಜಾರ್ಡ್. ಸ್ವಲ್ಪ ವ್ಯತ್ಯಾಸ ಬರುತ್ತೆ, ಗೊತ್ತಾಯ್ತಲ್ಲ? ಅಪಾಯ ಅಂದ್ರೆ ಹಜಾರ್ಡ್, ಡಿಸಾಸ್ಟರ್ ಅಂದ್ರೆ ವಿಪತ್ತು. ಓಕೆ, ನಾವು ಕಟ್ಕೊಳ್ಳಿ. ಸೊ ಕನ್ನಡದಲ್ಲಿ ಒಂದೊಂದು ಪದಗಳಿಗೆ ನೀವು ಒಂದೊಂದೇ ಮೀನಿಂಗ್ ಇದೆ, ಅದನ್ನ ಮಾತ್ರ ಅವಾಗಲೇ ಯೂಸ್ ಮಾಡಬೇಕು. ಸೊ ಅಪಾಯಗಳಲ್ಲಿ ಸುನಾಮಿ ಒಂದು ನೀರಿನ ಅಪಾಯ. ಓಕೆ, ಇದು ಯಾವಾಗ ಸಂಭವಿಸುತ್ತೆ? ಯಾವ ತರ ಅಲೆಗಳು? ಇದು ಲಾಂಗ್ ವೇವ್ ಅಲೆಗಳು. ಲಾಂಗ್ ವೇವ್ ಅಂದ್ರೆ ತುಂಬಾ ದೊಡ್ಡ ತರಂಗಾಂತರ ಅಲೆಗಳು. ಸಮುದ್ರದಲ್ಲಿ ತುಂಬಾ ದೂರಕ್ಕೆ ಅಲೆ ತರಂಗಾಂತರ ಇದ್ರೆ ಲಾಂಗ್ ವೇವ್. 5 ಕಾರಣಗಳು. ಒಂದು,
ನೀರಿನ ಒಳಗೆ ಭೂಕಂಪ ಆದಾಗ, ಒಂದು. ಎರಡು, ಕ್ಷುದ್ರ ಗ್ರಹಗಳು ಬಿದ್ದಾಗ, ಆಸ್ಟ್ರಾಯ್ಡ್. ಮೂರು, ಡೀಪ್ ಸಿ ಮೈನಿಂಗ್, ಸಮುದ್ರ ತಳದಲ್ಲಿ ಗಣಿಗಾರಿಕೆ ನೋಡಿ, ಶುದ್ಧ ಗ್ರಹಗಳು ಬಂದು ನೀರಿಗೆ ಅಪ್ಪಳಿಸಿದಾಗ ಆಗುವುದು, ಭೂಕಂಪ ಆದಾಗ ಆಗ್ಬೋದು ನೀರೊಳಗೆ. ನಾಲ್ಕೈದು ಎಲ್ಲರಿಗೂ ಫೋಕಸ್ ಎಲ್ಲಿರ್ಬೇಕು? ಸಮುದ್ರ ತಳದಲ್ಲಿರ್ಬೇಕು ಫೋಕಸ್. ಶಾಲೋ ಫೋಕಸ್ ಅರ್ಥಕ್ವೇಕ್ ಅಂಡರ್ ದಿ ವಾಟರ್. ಆಮೇಲೆ ನೀರಿನಡಿ ಭೂಕುಸಿತ ಆಗೋದು, ಅಂಡರ್ ವಾಟರ್ ಲ್ಯಾಂಡ್ ಸ್ಲೈಡ್, ನೀರಿನೊಳಗೆ ಭೂಕುಸಿತ ಆಗುತ್ತೆ. ಹಂಗೆ ನೀರಿನೊಳಗೆ ಸ್ಫೋಟ. ಇವೆಲ್ಲ ಆದಾಗ ಏನಾಗುತ್ತೆ? ನಮ್ಗೆ ಭೂಕಂಪಗಳಾಗ್ತವೆ. ಗೊತ್ತಲ್ವಾ? ಭೂಕಂಪಗಳಾದಾಗ ನಮ್ಗೆ ನೀರಿನೊಳಗೆ ಸುನಾಮಿ ಆಗುತ್ತೆ. ಪೂಜೆ ಅವರನ್ನ ಹೇಳಿದ್ನಲ್ಲ, ಪಶ್ಚಿಮ ಕರಾವಳಿ ತೀರ ನಮ್ಗೆ ಸಬ್ಮರ್ಜ್ ಕೋಸ್ಟ್, ನೀರೊಳಗೆ ಹೊಟ್ಟೋಗಿದೆ ಅದು. ಒಂದು ಅಲೆಗಳಿಂದ ಎಲ್ಲ ಎಷ್ಟೊಂದು ಕಲ್ಲುಗಳೆಲ್ಲ ಏನಾಗುತ್ತೆ, ಕೊರೋಡ್ ಆಗೇ ಆಗುತ್ತೆ, ಸ್ವಲ್ಪ ಪುಡಿ ಆಗಿ ಶೀತಲೀಕರಣ ಆಗಿ ಅದೇನು ಹಂಗೆ ಅಷ್ಟು ಉಳಿದಿಲ್ಲ, ಸ್ವಲ್ಪ ಆಗಿ ಶೀತಲೀಕರಣ ಆಗ್ತಾ ಬರುತ್ತೆ. ಆಮೇಲೆ ಕಲ್ಲುಗಳು ಶೀತಲೀಕರಣ ಆಗಿ ಸ್ವಲ್ಪ ವರ್ಷಗಳೇ ಬೇಕು, ಹೌದಾ? ಅದಕ್ಕೆ ಇಲ್ಲೊಂದ್ ಸ್ವಲ್ಪ ಎಲ್ಲ ಅದೆಲ್ಲ ಏನಾಗಿದೆ, ಕಲ್ಲಿನ ಗೋಪುರಗಳೆಲ್ಲ ಬಿದ್ದೋಗಿದೆ. ಇವಾಗ ರೀಸೆಂಟ್ ಆಗಿ ತೆಗೆದಂತ ಚಿತ್ರಗಳನ್ನ ನೋಡಿ. ಸೊ ಅದಷ್ಟು ಭಾಗನೂ ಹಂಗೆ ಮೊದ್ಲಿದ್ದಂಗಿಲ್ಲ. ಕಳೆದ 10 ವರ್ಷದಿಂದ ಹಿಂಗಿತ್ತು ಹಂಗಿಲ್ಲ ಇವಾಗ, ಆಯ್ತಾ? ಸಮುದ್ರ ಅಲೆಗಳು ಯಾವ್ದನ್ನು ಬಿಡಲ್ಲ, ಎಲ್ಲ ಕಲ್ಲಿಗೂ ಇದಾಗೆ ಆಗುತ್ತೆ. ಅದು ಪಶ್ಚಿಮ ಕರಾವಳಿ ತೀರ ಅಲ್ಲ, ಅದು ಮುಳುಗಿರೋ ಕರಾವಳಿ ತೀರ. ಈಗ ಸಬ್ಮರ್ಜ್ ಕೋಸ್ಟ್ ಎಲ್ಲರಿಗೂ ಸುನಾಮಿ ಆಗೋದು. ಇಲ್ಲಿ ಈ ಫೋಟೋ ನೋಡಿ, ಎಲ್ಲರಿಗೂ ಅರ್ಥ ಆಗುತ್ತೆ. ಇದು ನಮ್ಮ ಕರಾವಳಿ ತೀರದಲ್ಲಿರೋ ಒಂದು ಪಟ್ಟಣ, ಲೆಟ್ಸ್ ಸೇ ಟೌನ್, ನಮ್ಮ ಊರಿದೆ ಅಂತ ಅನ್ಕೊಳ್ಳಿ ಇಲ್ಲಿ, ಆಯ್ತಾ? ಇದು ನೀರು, ಸಮುದ್ರ ತಳ ಇದೆ ನೋಡಿ. ಇಲ್ಲಿ ಸಮುದ್ರ ತಳ ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಇಲ್ಲಿ ನೋಡಿ, ಸಮುದ್ರ ತಳದಲ್ಲಿ ಭೂಕಂಪ ಆಗ್ತಾ ಇರೋದು ನೋಡಿ, ಎಲ್ಲರೂ ಗಮನಿಸಿ. ಇಲ್ಲಿ ಸ್ವಲ್ಪ ನೀರಿನ ತಳದಲ್ಲಿ, ಇಲ್ಲಿ ಎಲ್ಲರಿಗೂ ನಪ್ಕ ಇದೆಯಾ? ಫೋಕಸ್. ಇದು ಎಪಿಸೆಂಟರ್ ತಾನೆ? ಇದು ಎಪಿಸೆಂಟರ್. ಒಳಕೇಂದ್ರ. ಎಷ್ಟು ಜನಕ್ಕೆ ನಪ್ಕ ಇದೆ? ಒಳಕೇಂದ್ರ ನೀರು ಕರೆಕ್ಟ್, ಭೂಮಿ ಒಳಗಿರುತ್ತೆ ಒಳಕೇಂದ್ರ. ಎಪಿಸೆಂಟರ್ ಇಲ್ಲಿರುತ್ತೆ. ಇದು ನೀರೊಳಗಿದೆ ಅಷ್ಟೇ ವ್ಯತ್ಯಾಸ. ಸೊ ಏನಾಗುತ್ತೆ, ಎನರ್ಜಿ ಎಲ್ಲಿ ರಿಲೀಸ್ ಆಗ್ತದೆ ಹೇಳಿ? ಎಲ್ಲರೂ ಯೋಚನೆ ಮಾಡಿದ್ದೀನಿ, ಎನರ್ಜಿ ಎಲ್ಲಿ ರಿಲೀಸ್ ಆಗ್ತದೆ? ನೀರಿಗೆ ರಿಲೀಸ್ ಆಗ್ತದೆ. ಎನರ್ಜಿ ಡೈರೆಕ್ಟ್ ಆಗಿ ನೀರಿಗೆ ರಿಲೀಸ್ ಆಗ್ತಾ ಇದೆ. ಇಲ್ಲಿ ಆರೋ ಮಾರ್ಕ್ ನೋಡಿ. ಇಲ್ಲಿ ಇವಾಗ ಒಂದು ಎಕ್ಸಾಂಪಲ್ ನೋಡ್ರಪ್ಪ, ನಾನೊಂದು ಟಬ್ ಅಲ್ಲಿ ನೀರು ಇಟ್ಕೊಂಡಿದ್ದೀನಿ. ನನಗೆ ಟಬ್ ಅಲ್ಲಿ ಹಿಂಗ್ ನೀರು ಇಟ್ಕೊಂಡು ನಿಂತಿದ್ದೀನಿ ನಾನು. ನೀವು ಕೆಳಗಡೆ ಒಂದು ಹಿಂಗ್ ಬುದ್ಧಿ, ಅದಕ್ಕೆ ಯು ಆರ್ ಹಿಟ್ಟಿಂಗ್ ದ ಬಾಟಮ್ ಆಫ್ ದ ಟಬ್. ಏನಾಗುತ್ತೆ ನೀರಿಗೆ? ನಾನು ಇಟ್ಕೊಂಡ್ರ ಟಬ್ ಅಲ್ಲಿ ವಾಟ್ ಹ್ಯಾಪನ್ಸ್ ಟು ದ ವಾಟರ್? ಡಿಸ್ಪ್ಲೇಸ್ ಆಗುತ್ತೆ ತಾನೆ, ಸ್ವಲ್ಪ ಮೇಲಕ್ಕೆ ಹಿಂಗೆ. ಅವಾಗ ಲಾಂಗ್ ವೇವ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಅವಾಗ ನೀರು ಹಿಂಗೆ ಮೇಲೆ ಹೋಗುತ್ತೆ, ಕರೆಕ್ಟಾ? ಸ್ಪಿಲ್ ಆಗೋದಿರಲಿ, ನೀರು ಮೇಲೆ ಹೋಗುತ್ತೆ ಹಿಂಗೆ. ಡಿಸ್ಪ್ಲೇಸ್ಮೆಂಟ್ ಯಾವ ಕಡೆಗೆ? ಮೇಲಕ್ಕೆ ಡಿಸ್ಪ್ಲೇಸ್ ಆದಾಗ ಲಾಂಗ್ ವೇವ್ ಕ್ರಿಯೇಟ್ ಆಗುತ್ತೆ. ಯಾವ ಕಡೆಗೆ? ಈ ಕಡೆಗೆ. ಇಲ್ಲಿ ಕರಾವಳಿ ತೀರ ಹತ್ರ ಇರೋದ್ರಿಂದ ನೋಡಿ, ಈ ಕಡೆ ಬಂದ್ಬಿಡುತ್ತೆ ಅಲ್ಲೇ ಫಸ್ಟ್, ಈ ಸೈಡ್. ಹಂಗೆ ಈ ಕಡೆಗೆ ಹೋಗುತ್ತೆ, ಎಲ್ಲ ಕಡೆಗೂ ಲಾಂಗ್ ವೇವ್ ಹೋಗುತ್ತೆ. ಅವಾಗ ಇದ್ರಿ ನೋಡಿ, ಲಾಂಗ್ ವೇವ್ ಬಂದ್ಬಿಡುತ್ತೆ ಈಗ ಕರಾವಳಿ ತೀರಕ್ಕೆ. ಎಲ್ಲ ಬರಿತೀನಿ ನೋಡಿ, ಈಗ ಕ್ವಿಕ್ ಆಗಿ ಒಂದು ಡಯಾಗ್ರಾಮ್ ಬರಿತೀನಿ, ಎಲ್ಲರೂ ನೋಡಿ. ಹಿಂಗಿದೆ, ಈ ರೀತಿ ಇದೆ, ಈ ರೀತಿ ಇದೆ. ಇಲ್ಲಿ ಭೂಕಂಪ ಆಗ್ತಾ ಇದೆ, ಫೋಕಸ್ ಇದು, ಎಪಿಸೆಂಟರ್ ಇದು. ಭೂಕಂಪ ಆಯ್ತು, ಸೀಸ್ಮಿಕ್ ಅಲೆಗಳು ಬಂದ್ವು, ಸೀಸ್ಮಿಕ್ ಅಲೆಗಳೆಲ್ಲ ಬಂದು ಇಲ್ಲಿಗೆ ತಾಗ್ತಾ ಇದೆ ನೋಡಿ. ಇಲ್ಲಿ ಅವಾಗ ಎನರ್ಜಿ ರಿಲೀಸ್ ಆಯ್ತು ಇಲ್ಲಿಂದ, ಫೋಕಸ್ ಇಂದ ಎಪಿಸೆಂಟರ್ಗೆ. ಅವಾಗ ಏನಾಗುತ್ತೆ? ಎನರ್ಜಿ ಡಿಸ್ಪ್ಲೇಸ್ ಆಗುತ್ತೆ ಇಲ್ಲಿಗೆ, ನೀರಿಗೆ ಬರುತ್ತೆ. ಇಲ್ಲೆಲ್ಲ ನೀರಿದೆಯಲ್ಲ, ಇಲ್ಲಿ ನೀರಿಗೆ ಬರ್ತಾ ಇದೆ ಎನರ್ಜಿ. ಅವಾಗ ಇಲ್ಲಿರೋ ನೀರು ಏನಾಗುತ್ತೆ ನೋಡಿ, ಇಲ್ಲಿರೋ ನೀರು ಆಬ್ವಿಯಸ್ಲಿ ಎನರ್ಜಿ ಬರ್ತಿದಂಗೆ, ಈ ರೀತಿ ನೀರಿಗೆ ಎನರ್ಜಿ ಪಾಸ್ ಆಗ್ತಿದಂಗೆ ಸ್ವಲ್ಪ ನೀರ್ ಮೇಲೆ ಹೋಗುತ್ತಾ ಇಲ್ವಾ ಹೇಳಿ? ಡಿಸ್ಪ್ಲೇಸ್ ಆಗುತ್ತೆ, ನೀರು ಮೇಲಕ್ಕೆ ಡಿಸ್ಪ್ಲೇಸ್ ಆಗುತ್ತೆ. ಅವಾಗ ನೋಡಿ, ಇಲ್ಲಿರೋ ನೀರು ಹಿಂಗ್ ಮೇಲಕ್ಕೆ ಹೋದ ತಕ್ಷಣ ಸ್ವಲ್ಪ ಹಿಂಗಾಗುತ್ತೆ, ಈ ರೀತಿ.
ಸೊ ಇಲ್ಲಿ ಕರಾವಳಿ ತೀರದಲ್ಲಿ ಇಲ್ಲಿವರೆಗೂ ನಿಂತ ನೀರು, ನೀವು ಇಲ್ಲಿದ್ದೀರಾ, ನೀವು ನೋಡ್ತಾ ಇದ್ದೀರಾ, ಇಲ್ಲಿದೆ ನೀರು. ಸಡನ್ ಆಗಿ ಈ ತರ ಆದಾಗ ಹಿಂದೆ ಹೊರಟೋಗುತ್ತೆ ನೀರು, ಹಿಂದೆ ಕೊಟ್ಟೋಗುತ್ತೆ ನೀರು. ಇಲ್ಲಿ ಎಕ್ಸ್ ಹತ್ರ ಇತ್ತು, ಈಗ ವೈ ಹತ್ರ ಬಂದ್ಬಿಡುತ್ತೆ ನೀರು ಕೆಲವೇ ಸೆಕೆಂಡ್ಸ್ಗಳಲ್ಲಿ. ಅವಾಗ ಅದ್ರ ಸುನಾಮಿಯ ಮುನ್ಸೂಚನೆ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಸುನಾಮಿ ಅಲರ್ಟ್ ಅಂತ ಕರಿತೀವಿ ಅದನ್ನ, ಸುನಾಮಿ ವಾರ್ನಿಂಗ್ ಅಂತ ಕರಿತೀವಿ ಅದನ್ನ. ಆ ತರ ನೀರ್ ಹಿಂದೆ ಸರಿ, ಅದನ್ನ ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಸೆಕೆಂಡ್ಸ್ಗಳಲ್ಲಿ ನೀರ್ ಹಿಂದೆ ಹೋಗುತ್ತಲ್ಲ. ಯಾಕಂದ್ರೆ ನೀರ್ ಹಿಂಗ್ ಮೇಲೆ ಹೋದಾಗ, ಇಲ್ಲಿ ಮೇಲೆ ಹೋದಾಗ ಇಲ್ಲಿ ಸ್ಟಾರ್ಟಿಂಗ್ ಹಿಂದೆ ಹೊರಟೋಗುತ್ತೆ, ಇಲ್ಲಿ ನೀರು ಸ್ವಲ್ಪ ಹಿಂದೆ ಸರಿಯುತ್ತೆ. ಅದನ್ನ ನಾವು ಸುನಾಮಿ ಮುನ್ಸೂಚನೆ ಅಂತ ಕರಿತೀವಿ, ಸುನಾಮಿ ವಾರ್ನಿಂಗ್ ಅಂತ ಕರಿತೀವಿ. ನೀವು ಇಲ್ಲೇ ನಿಂತ್ಕೊಂಡು ನೋಡೋಣ ಏನಾಗುತ್ತೆ ನೆಕ್ಸ್ಟ್ ಅಂತ ಹೇಳಿದ್ರೆ ಮುಗಿತು. ಓಕೆ, ಸೊ ಆ ಟೈಮಲ್ಲಿ ಹೊರಟೋಗ್ಬೇಕು ಹಿಂದಕ್ಕೆ, ಆದಷ್ಟು ಎತ್ತರ ಜಾಗಕ್ಕೆ, ದೂರಕ್ಕೆ, ಒಂದು 5-6 ಕಿಲೋಮೀಟರ್ ಹಿಂದೆ, ಇಲ್ವಾ ಸತ್ತಂಗೆ. ಇದು ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್. ಇದು ಸುನಾಮಿ ಸ್ಟಾರ್ಟ್ ಆಗುವಾಗ ಏನಾಗುತ್ತೆ ಹೇಳಿದ್ದೀನಿ ನಾನು. ಜ್ವಾಲಾಮುಖಿ ಆದಾಗ, ಭೂಕಂಪ ಆದಾಗ, ನೀರಿನೊಳಗೆ ಸ್ಫೋಟ ಆದಾಗ, ಆಸ್ಟ್ರಾಯ್ಡ್ ಕ್ಷುದ್ರಗ್ರಹಗಳು ಬಂದು ಬಿದ್ದಾಗ, ಇವೆಲ್ಲ ಲಾಂಗ್ ವೇವ್ ಕ್ರಿಯೇಟ್ ಆಗುತ್ತೆ. ಲಾಂಗ್ ವೇವ್ ನೆಕ್ಸ್ಟ್ ನೋಡೋಣ, ಲಾಂಗ್ ವೇವ್ ಹೆಂಗಿರುತ್ತೆ ಅಂತ ನೆಕ್ಸ್ಟ್ ನೋಡೋಣ. ಈಗ ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ನಾನು ತುಂಬಾ ಡಯಾಗ್ರಾಮ್ಗಳು ಬರ್ತೀನಿ, ನೀವು ಅದೇ ತರ ಬರೋ ಪ್ರಾಕ್ಟೀಸ್ ಮಾಡ್ಕೊಟ್ರೆ ಈಗಲೇ ನಿಮಗೆ ಎಕ್ಸಾಮ್ ಅಲ್ಲಿ ಮೇನ್ಸ್ ಬರೆಯುವಾಗ ಯು ವಿಲ್ ಬಿ ಈಸಿ ಫಾರ್ ಯು. ನೋಡಿ ಈ ತರ ಲಾಂಗ್ ವೇವ್ ನೋಡಿ, ಎಷ್ಟು ದೊಡ್ಡದಿದೆ ನೋಡಿ ವೇವ್ ಲೆಂತ್, ಇಲ್ಲಿಗೂ ಇಲ್ಲಿಗೂ, ಹೌದಲ್ಲ ವೇವ್. ಸೊ ಇಲ್ಲಿ ಬಂದು ನೋಡಿ, ಇಲ್ಲಿ ಬಂದು ಬರ್ತಿದ್ದಂಗೆ ಹೈಟ್ ಹೆಚ್ಚಾಗ್ತದೆ ನೋಡಿ, ಇಲ್ಲಿ ಬಂದು ಹೊಡೆಯುತ್ತೀನಿ. ಅವಾಗ ಏನಾಗುತ್ತೆ ನೋಡಿ, ನಾನು ಆಗ್ಲೇ ಏನು ಹೇಳಿದೆ, ವೇವ್ ಲೆಂತ್ ಎಷ್ಟಿರುತ್ತೆ ಅಷ್ಟೇ ನೀರು ಟಾಪಲ್ ಆಗುತ್ತೆ. ಸೊ ಇಲ್ಲಿ ಬಂದು ಹೊಡಿತಿದ್ದಂಗೆ ಏನಾಗುತ್ತೆ, ಹಿಂಗ್ ಮೇಲೆ ಹೋಗುತ್ತೆ ನೀರು, ಈ ರೀತಿ ನೀರೊಳಗೆ ಹೊಟ್ಟೋಗುತ್ತೆ. ಅಂದ್ರೆ ಎಷ್ಟು ಹೈಟ್ ಹೋಗಿದೆ ನೋಡಿ, ಇದು ಗೊತ್ತಾಗ್ತಿದೆ ಎಲ್ಲರಿಗೂ ಹೈಟ್. ನಾನು ಹೇಳಕ್ ಆಗ್ತಾ ಇಲ್ಲ ನಿಮ್ಗೆ ಅದರ ಉಗ್ರತೆನ, ನಾನು ನಿಮ್ಗೆ ಇಲ್ಲಿ ತೋರ್ಸಕ್ ಆಗಲ್ಲ ಆಯ್ತಾ. ಕೆಲವೊಂದು ವಿಷಯನ ನಾವು ಅನುಭವಿಸ್ಬೇಕು ಅಂತಾರಲ್ಲ ಜಾಗ್ರಫಿನಲ್ಲಿ, ಅದು ಇದೆ. ಭೂಕಂಪ, ಈ ತರ ಸುನಾಮಿ, ಅವಾಗ ನಿಮ್ಗೆ ಅದರ ನಿಜವಾದ ಅರ್ಥ ಆಗೋದು ಆ ಟಾಪಿಕ್ಗಳು. ಸೊ ಈ ರೀತಿ ನೋಡಿ ಸ್ನೇಹಿತರೆ, ಇಲ್ಲಿಂದ ಇಲ್ಲಿ ಯಾವ ರೀತಿ ನಮ್ಗೆ ಅಲೆಗಳು ಸುನಾಮಿಯಾಗಿ ಪರಿವರ್ತನೆ ಆಯಿತು ಅಂತ. ಸೊ ಈ ಸುನಾಮಿ ಇಲ್ಲಿಂದ ಇಲ್ಲಿದ್ದಾಗ ಹಡಗುಗಳಿಗೆ ಏನು ತೊಂದರೆ ಆಗಲ್ವಾ? ಇಲ್ಲಿರೋ ಹಡಗುಗೆ ಏನು ತೊಂದರೆ ಆಗಲ್ಲ, ಸಮುದ್ರದಲ್ಲಿರೋ ಹಡಗುಗೆ ಏನೂ ಆಗಲ್ಲ. ಯಾಕೆಂದ್ರೆ ಅದು ಆಲ್ರೆಡಿ ದೂರದಲ್ಲಿದೆ, ಸಮುದ್ರದಿಂದ ದೂರದಲ್ಲಿದೆ. ಇಲ್ಲಿ ಹಿಂಗ್ ಹೋಗ್ತಾ ಇರೋದ್ರಿಂದ ಲಾಂಗ್ ವೇವ್ ಅದ್ರ ಕೆಳಗಡೆ ಹೊಟ್ಟೋಗುತ್ತೆ, ಹಡಗು ಕೆಳಗಡೆ ಹೊಟ್ಟೋಗುತ್ತೆ ಹಿಂಗೆ, ಕರೆಕ್ಟಾ? ಅದರಿಂದ ಏನೋ ಹಡಗುಗೆ ಏನು ತೊಂದರೆ. ಆದ್ರೆ ಕರಾವಳಿ ತೀರದ ಸಮಸ್ಯೆ ಆಗುತ್ತೆ. ಕರಾವಳಿ ತೀರದಲ್ಲಿ ತುಂಬಾ ಎಷ್ಟೋ ಕಿಲೋಮೀಟರ್ ನೀರೊಳಗೆ ಬರುತ್ತೆ ನೋಡಿ, ಕರೆಕ್ಟಾ? 3-4-5 ಕಿಲೋಮೀಟರ್ ನೀರೊಳಗೆ ಬಂದ್ಬಿಡುತ್ತೆ ಕರಾವಳಿ ತೀರದಲ್ಲಿ. ಕರೆಕ್ಟಾ? ಎಷ್ಟೋ ಜನ ಜೀವ ಕಳ್ಕೊತಾರೆ, ಲಾಸ್ ಆಫ್ ಲೈಫ್, ಜೀವ ಹಾನಿ ಆಗುತ್ತೆ, ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ, ಬಿಲ್ಡಿಂಗ್ ಎಲ್ಲ ಕುಸಿದೋಗುತ್ತೆ, ಕರೆಕ್ಟಾ? ಪ್ರಾಪರ್ಟಿ ನಾಶ ಆಗುತ್ತೆ. ಸೊ ಅದೇ ಸಮಸ್ಯೆ ಇರೋದು ನಮ್ಗೆ. ಸುನಾಮಿ ಆದಾಗ ಕರಾವಳಿ ತೀರ ಮುಳುಗೋಗುತ್ತೆ. ಓಕೆ, ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ, ಲಾಸ್ ಆಫ್ ಲೈಫ್, ಲಾಸ್ ಆಫ್ ಪ್ರಾಪರ್ಟಿ, ಮತ್ತು ಇನ್ನೇನು ಕೋಸ್ಟಲ್ ಫ್ಲಡಿಂಗ್, ಕರಾವಳಿ ಮುಳುಗಡೆ ಪ್ರವಾಹ, ಕರಾವಳಿ ಪ್ರವಾಹ ಆಗುತ್ತೆ. ಸೊ ಅದಕ್ಕೆ ಸುನಾಮಿಯಿಂದ ತುಂಬಾ ಹಾನಿ ಉಂಟಾಗುತ್ತೆ, ಜನಜೀವನ ಅಸ್ತವ್ಯಸ್ತ ಆಗುತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ ಲಾಂಗ್ ವೇವ್ ಹಿಂಗೆ ಏನು ಅಂತ ಹೇಳಿದ್ದೀನಿ. ಸೊ ಈ ಸುನಾಮಿಯ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋದು C/G/H ಸ್ಕ್ವೇರ್ ರೂಟ್. ಇದು ಬರೀರಿ ಎಲ್ಲರೂ. ಸ್ಪೀಡ್ ಆಫ್ ಸುನಾಮಿ ಫಾರ್ಮುಲಾ ಇದೆ ಒಂದು, ಸ್ಪೀಡ್ ಆಫ್ ಸುನಾಮಿ. ಸ್ಪೀಡ್ ಆಫ್ ಸುನಾಮಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಅಥವಾ ಡಿ ಅಂತೆಲ್ಲ ಬರೀರಿ, ಯಾಕೆಂದ್ರೆ ನಾನು ಆಗ್ಲೇ ಡಿ ಅಂತ ಯೂಸ್ ಮಾಡಿದೆ, ಇಲ್ಲಿ H ಅಂದ್ರೆ ಕಷ್ಟ ಆಗುತ್ತೆ. ಡಿ ಅಂತ ನೀವು G/D. C is the speed of tsunami. Okay, G is gravity, D is depth. So gravity ಗೊತ್ತಿದೆ ಎಲ್ಲರಿಗೂ, acceleration due to gravity is 9.8 ಓಕೆ ಮೀಟರ್ ಪರ್ ಸೆಕೆಂಡ್ ಗೊತ್ತಿದೆ ಎಲ್ಲರಿಗೂ. ಡೆಪ್ತ್ ಇಲ್ಲ ಎಷ್ಟು ಅಂತ, ಈ ಡೆಪ್ತ್ ಹೇಳ್ಬೇಕು ನೀವು. ಡೆಪ್ತ್ ನಾವು ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಆಯ್ತಾ, ಎಷ್ಟು ಡೆಪ್ತ್ ಅಲ್ಲಿ ಇದೆ ಅಂತ.
ಜಸ್ಟ್ ಡೆಪ್ತ್. ಆಯ್ತಾ, ಗ್ರಾವಿಟಿ ಕಾನ್ಸ್ಟೆಂಟ್ ಇದು. ಸೊ ಡೆಪ್ತ್ ಚೇಂಜ್ ಆದಾಗ ಸ್ಪೀಡ್ ಚೇಂಜ್ ಆಗುತ್ತೆ. ಹೌದಾ, ಎಷ್ಟು ಜನಕ್ಕೆ ಅರ್ಥ ಆಯ್ತು? ಈಗ ಗ್ರಾವಿಟಿ ಏನೋ ಓಕೆ, ಗ್ರಾವಿಟಿ ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 9.8 ಎಂಡ್ ಅಂತ ಹೇಳ್ತಾ ಇದ್ದೀನಿ ನಾನು. ಆಯ್ತಾ, ಸೊ ಡೆಪ್ತ್ ವೇರಿ ಆಗುತ್ತೆ, ಇಲ್ಲಿ 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 ವೇರಿ ಆಗುತ್ತೆ. ಡೆಪ್ತ್ ಚೇಂಜ್ ಆದಾಗ ಸ್ಪೀಡ್ ಚೇಂಜ್ ಆಗುತ್ತೆ. ಆಯ್ತಾ, ಸೊ ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಡೆಪ್ತ್ ಆಫ್ ದ ವಾಟರ್ ಇಸ್ 4000 ಮೀಟರ್ ಅಂತ ಅನ್ಕೋಣ ಎಕ್ಸಾಂಪಲ್. ವಾಟ್ ಇಸ್ ದ ಸ್ಪೀಡ್? ಕ್ಯಾಲ್ಕುಲೇಟ್ ಮಾಡಿ ಹೇಳಿ ನೋಡೋಣ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸ್ಪೀಡ್ ಮಾಡಿ. ಹಾ, ಎಷ್ಟು ಜನಕ್ಕೆ ಬರ್ತಾ ಇದೆ ಆನ್ಸರ್? ಫುಲ್ ಹೇಳ್ಬೇಕು ಸತೀಶ್ ಅವರೇ, ಯೂನಿಟ್ ಹೇಳ್ಬೇಕು ನೀವು. ಹಾ, ಎಸ್ ಎಸ್, 200 ಮೀಟರ್ ಪರ್ ಸೆಕೆಂಡ್. ಹೌದಾ, ಮೀಟರ್ಗೆ ಹೇಳಿದ್ದೀರಾ, ಅದೇನೇ ಕಿಲೋಮೀಟರ್ಗೆ ಹಾಕಿ. ಪ್ರತಿ ಗಂಟೆಗೆ ಕಿಲೋಮೀಟರ್ ಪರ್ ಅವರ್ ಹೇಳಿ. ಆಯ್ತಾ, ಮಾಡ್ತಿರಲ್ವಾ ಈ ತರ ಲೆಕ್ಕಗಳು? ಅಂದ್ರೆ ನಾ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅಂತ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. UPSC ನಲ್ಲಿ ಕೇಳ್ತಾರೆ. ಸ್ವಲ್ಪ ಫಿಸಿಕ್ಸ್ ಆದ್ರೆ ಓಕೆ ತಾನೆ ಎಲ್ಲರಿಗೂ? ಯಾಕೆಂದ್ರೆ ಇಷ್ಟು ನೀವು ಕಷ್ಟಪಡಲಿಲ್ಲ ಅಂದ್ರೆ ಈ ತರ ಎಕ್ಸಾಮ್ಗಳಲ್ಲಿ ಕಷ್ಟ ಆಗುತ್ತೆ. ಏನಪ್ಪ ಎಷ್ಟೊಂದು ಹೇಳ್ತಾ ಇದಾರೆ ಅಂತ. ಹಾ, ಎಲ್ಲರಿಗೂ ಬರ್ತಾ ಇದೆಯಾ ಆನ್ಸರ್? ಆಯ್ತು, ಮಾಡಿ. ಇಲ್ಲಿ ನೋಡಿ, ಸುನಾಮಿ ಆದಾಗ ನೋಡಿ, ಇಲ್ಲಿ ಕರಾವಳಿ ತೀರದಲ್ಲಿ ಕತೆ ಏನಾಗುತ್ತೆ ಇದು ನೋಡಿದ್ರೆ ಯಾರೋ ಅನಿಮೇಷನ್ ಇರಬೇಕು ಅನ್ಸುತ್ತೆ. ಇದು ಫುಕೆಟ್ ನಗರದಲ್ಲಾದಂತ ಸುನಾಮಿ ಚಿತ್ರ ಇದು. ಕ್ಯಾಮ್ರಾ ಒಂದು ಕ್ಯಾಮ್ರಾಮನ್ ಬದುಕಿಲ್ಲ, ಇದನ್ನ ತೆಗ್ದಿದ್ದ ಕ್ಯಾಮ್ರಾಮನ್ ಬದುಕಿಲ್ಲ, ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ತೆಗ್ದಿದ್ದವನು. ಇಲ್ಲ, ಇದು ಫುಕೆಟ್ ಇಸ್ ಥೈಲ್ಯಾಂಡ್. ಆಯ್ತಾ, ಥೈಲ್ಯಾಂಡ್ ನಾವು ಫುಕೆಟ್ ಜಾಗದಲ್ಲಿ ಇದು ತೆಗ್ದಿದ್ದು. ಇದು ಏನಾಯ್ತು, ಈ ಕ್ಯಾಮ್ರಾಮನ್ ಈ ಬಿಲ್ಡಿಂಗ್ ಅಲ್ಲಿ ಇದ್ದಾನೆ, ಅವನ್ ಸತ್ತೋಗಿದ್ದಾನೆ. ಆದ್ರೆ ಒಂದು ಕ್ಯಾಮ್ರಾ ಸಿಕ್ತು ಎಷ್ಟೋ ವರ್ಷಗಳಾದ್ಮೇಲೆ ಸಮುದ್ರದಲ್ಲಿ ಬಲೆಗೆ ಸಿಕ್ಕಾಕೊಂಡು. ಆ ಕ್ಯಾಮ್ರಾ ಏನು ಅಂದ್ರೆ ಗೋಪ್ರೋ ಕ್ಯಾಮ್ರಾ, ಅದು ನೀರಲ್ಲಿ ಏನಾಗಲ್ಲ, ಅದಕ್ಕೆ ಈ ಫುಟೇಜ್ ಸಿಕ್ತು. ಇಲ್ಲಾಂದ್ರೆ ಆ ಫುಟೇಜ್ ಸಿಗ್ತಾ ಇರ್ಲಿ. ಗೊತ್ತಾಯ್ತಲ್ಲ ಈ ತರ. ಸೊ ಈ ಸುನಾಮಿ ಅಲೆಗಳು ಇಷ್ಟ ಎತ್ತರ ಹೋದಾಗ ಏನಾಗುತ್ತೆ, ನಮ್ಮ ಕರಾವಳಿ ತೀರದಲ್ಲಿರೋ ಬಿಲ್ಡಿಂಗ್ ಗಳೆಲ್ಲ ಇವೆಲ್ಲ ಸುನಾಮಿಯಿಂದ ಸಮಸ್ಯೆಗಳಾಗ್ತವೆ. ಸೊ ಅದಕ್ಕೆ ಏನ್ ಮಾಡಿದೀವಿ ನಾವು ಈಗ, US ನ ನ್ಯಾಷನಲ್ ಓಷನಿಕ್ ಮತ್ತು ಅಟ್ಮಾಸ್ಫಿರಿಕ್ ಅಸೋಸಿಯೇಷನ್ ಅವ್ರು ಏನ್ ಮಾಡಿದ್ದಾರೆ, ಈ ತರ ಸುನಾಮಾ ಮೀಟರ್ ಅಂತ ಮಾಡಿದ್ದಾರೆ. ಇದೇನ್ ಮಾಡಿದ್ದಾರೆ, ಒಂದು ಡಾಟ್ ಅಂತ. ಎಷ್ಟು ಜನ ಕೇಳಿದ್ರೆ ಇದನ್ನ? ಡಾಟ್ ವ್ಯವಸ್ಥೆ, ಸುನಾಮಿ ಮುನ್ಸೂಚನೆಗೆ ಡಾಟ್ ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಡಾಟ್ ಅಂದ್ರೆ ಡೀಪ್ ಓಷನ್ ಅಸೆಸ್ಮೆಂಟ್ ಅಂಡ್ ರಿಪೋರ್ಟಿಂಗ್ ಆಫ್ ಸುನಾಮಿ. ಸಮುದ್ರ ತಳದಲ್ಲಿ ಆಗುವಂತ ಭೂಕಂಪಗಳಿಂದ ಸುನಾಮಿಯ ಮುನ್ಸೂಚನೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಸಾಗರ ತಳದಲ್ಲಿ ಆಗುವ ಭೂಕಂಪದಿಂದ ಸುನಾಮಿ ಉಂಟಾಗುವಂತ ಏನು ಒಂದು ಮುನ್ಸೂಚನೆ. ಡೀಪ್ ಓಷನ್ ಅಸೆಸ್ಮೆಂಟ್ ಅಂಡ್ ರಿಪೋರ್ಟಿಂಗ್ ಆಫ್ ಸುನಾಮಿ. ಆಯ್ತಾ, ಬರೀರಿ ಎಲ್ಲರೂ. ಡೀಪ್ ಓಷನ್ ಅಸೆಸ್ಮೆಂಟ್ ಅಂಡ್ ರಿಪೋರ್ಟಿಂಗ್ ಆಫ್ ಸುನಾಮಿ ಅಂದ್ರೆ ಸಾಗರ ತಳದಲ್ಲಾಗುವಂತಹ ಭೂಕಂಪ ಮತ್ತು ಅದರಿಂದ ಸುನಾಮಿ ಉಂಟಾಗುವಂತ ಸಂಭವನೆ ಇರೋದ್ರಿಂದ ಅದರ ಮುನ್ಸೂಚನೆ, ರಿಪೋರ್ಟಿಂಗ್ ಆಫ್ ಸುನಾಮಿ. ಆಯ್ತಾ, ಇದನ್ನ ಮಾಡಿದ್ದಾರೆ. ಏನಾಗುತ್ತೆ, ಸಾಗರ ತಳದಲ್ಲಿ ಇಟ್ಟಿದ್ದಾರೆ ನೋಡಿ ಇದನ್ನ. ಇದು ಸೀಸ್ಮೋಗ್ರಾಫ್, ಇದು ನೀರೊಳಗೆ ಇರುತ್ತಿದ್ದು. ಇದು ಭೂಕಂಪ ಆಗ್ತಿದ್ದಂಗೆ ಸ್ವಲ್ಪ ವೈಬ್ರೇಷನ್ ಆಗ್ತಿದ್ದಂಗೆ ಇದು ಕಳಿಸ್ಬಿಡ್ತೀನಿ ಮೆಸೇಜ್ ನ ಇಲ್ಲಿ. ಇದಕ್ಕೆ ಯಾವಾಗ ಇದಕ್ಕೆ ಮೆಸೇಜ್ ಹೋಗುತ್ತೆ ಇಲ್ಲಿ ಕಳಿಸ್ಬಿಡ್ತದೆ ಸ್ಯಾಟಲೈಟ್. ಆ ಸ್ಯಾಟಲೈಟ್ ನಮ್ಗೆ ಕಳಿಸುತ್ತೆ ಇಲ್ಲಿ ಇಂಥ ಜಾಗದಿಂದ ಸುನಾಮಿ ಬರ್ತಾ ಇದೆ, ಅಲೆಗಳು ಬರ್ತಾ ಇದೆ, ಲಾಂಗ್ ವೇವ್ ಬರ್ತಾ ಇದೆ ನೋಡಿ ಜೋಪಾನವಾಗಿ ಅಂತ. ಅವ್ರು ಏನ್ ಮಾಡ್ತಾರೆ, ಅವ್ರು ಅಲರ್ಟ್ ಮಾಡ್ತಾರೆ ಇಲ್ಲಿ. ಎಲ್ಲ ಕರಾವಳಿ ತೀರದಲ್ಲಿರೋರ್ಗು ಇನ್ಫಾರ್ಮ್ ಮಾಡ್ತಾರೆ, ಈ ಕರಾವಳಿ ತೀರದಲ್ಲಿರೋರಿಗೆ
ನೋಡ್ರಪ್ಪ ಹಿಂಗೆ ಈ ತರ ಸುನಾಮಿ ಆಗೋ ಸಾಧ್ಯತೆಗಳಿದೆ, ಹಿಂದೆ ಬನ್ನಿ ಅಂತ. ಅರ್ಥ ಆಯ್ತಾ ಎಲ್ಲರಿಗೂ? ಸಿಂಪಲ್ ಆಗಿ ಹೇಳಿದ್ದೀನಿ, ಎಷ್ಟು ಬೇಕಷ್ಟು. ಡಾಟ್ ಅಂತ ನೆನಪಿಟ್ಕೊಳ್ಳಿ. ಡಾಟ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಸುನಾಮಿ, ಅಷ್ಟು ನೆನಪಿಟ್ಕೊಳ್ಳಿ. ಸೊ ನಮ್ಮ ಭಾರತದ ಕರಾವಳಿ ತೀರದಲ್ಲಿ ನೋಡಿ, ಇಲ್ಲಿ ನಮಗೆ ಪಾಕಿಸ್ತಾನದ ಹತ್ರ ಆಗ್ಬೋದು ಇಲ್ಲಿ ಭೂಕಂಪ. ಮಕ್ರಾನ್ ಕರಾವಳಿ ತೀರ, ಮಕ್ರಾನ್ ಕೋಸ್ಟ್, ಇಲ್ಲಿ ಒಂದ್ ಸ್ವಲ್ಪ ಸಂಭವನೆ. ಇಲ್ಲಿ ಅಂಡಮಾನ್, ನೆಕ್ಸ್ಟ್ ಇಲ್ಲ ಅಂಡಮಾನ್. ಅದಕ್ಕೆ ನಮ್ದೆಲ್ಲ ಇಟ್ಟಿದ್ದೀವಿ ನೋಡಿ, ಹೇಳಿದಲ್ಲ ಡಾಟ್ ವ್ಯವಸ್ಥೆ ಭಾರತ ಸುತ್ತ. ಓಕೆ, ಇಲ್ಲಿ ಗುಜರಾತ್ ಹತ್ರ ಇಟ್ಟಿದ್ದೀವಿ. ಗುಜರಾತ್ ಕರಾವಳಿ ತೀರ, ಪಾಕಿಸ್ತಾನ ಕರಾವಳಿ ತೀರದಲ್ಲಿ ಇಲ್ಲಿಂದ ಭೂಕಂಪ ಅಲೆಗಳು ಬಂದ್ರೆ ಗೊತ್ತಾಗ್ಲಿ ಅಂತ. ಈ ಕಡೆ ಏನು ಅಷ್ಟು ಸಮಸ್ಯೆ ಇಲ್ಲ ನಮ್ಗೆ, ಈ ಕಡೆಯಿಂದ ಇಲ್ಲಿಂದ ಏನು ಸಮಸ್ಯೆ ಇಲ್ಲ ಈ ಕಡೆಯಿಂದ. ಅದ್ ಬಿಟ್ರೆ ಇಂಡೋನೇಷ್ಯಾ ಕಡೆ ಯಾವಾಗ್ಲೂ, ಇಲ್ಲಿ ಇಂಡೋನೇಷ್ಯಾ ಇದೆ ನೋಡಿ, ನಿಕೋಬಾರ್ ಕೆಳಗಡೆ, ಗ್ರೇಟ್ ನಿಕೋಬಾರ್ ಕೆಳಗಡೆ ಇಂಡೋನೇಷ್ಯಾ, ಸುಮಾತ್ರ ನಾಲ್ಕಿದೆಯಾ. ಡಿಸೆಂಬರ್ 26, 2004 ಇಸ್ವಿನಲ್ಲಿ ಇಂಡಿಯನ್ ಓಷನ್ ಸುನಾಮಿ ಆಯ್ತು. ಅದು ಇಲ್ಲಿಂದನೇ ಬಂದಿದ್ದು. ನಪ್ಪಿದೆ ಎಲ್ಲರಿಗೂ? ಇಂಡಿಯನ್ ಓಷನ್ ಸುನಾಮಿ ಇಲ್ಲಿ ಸುಮಾತ್ರ ದ್ವೀಪದ ಹತ್ರ ಆದಂತ ಭೂಕಂಪದಿಂದ ನಮ್ಗೆ ಅನಾಹುತ ಉಂಟಾಯಿತು. ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಮ್ಮ ಬಾಯ್ಗಳಲ್ಲಿ, ನಮ್ಮ ಡಾಟ್ ವ್ಯವಸ್ಥೆಯಲ್ಲಿ ಎಲ್ಲಿದೆ ಅಂತ ಹೇಳಿದ್ದೀನಿ ನಾನು, ಭಾರತ ಸುತ್ತ. ಭಾರತದಲ್ಲಿ ಇರುವಂತ ಈ ಎಲ್ಲ ಡಾಟ್ ವ್ಯವಸ್ಥೆ ಇಂದ ಸಿಗ್ನಲ್ ಎಲ್ಲಿಗೆ ಹೋಗುತ್ತೆ? ಸ್ಯಾಟಲೈಟ್ಗೆ ಹೋಗುತ್ತೆ. ಆ ಸ್ಯಾಟಲೈಟ್ ಇಂದ ಎಲ್ಲಿಗೆ ಬರುತ್ತೆ? ಹೈದರಾಬಾದಲ್ಲಿ ಇನ್ಕಾಯ್ಸ್ ಅಂತ ಇದೆ, ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಶನ್ ಸಿಸ್ಟಮ್, ಹೈದರಾಬಾದ್. ಇದನ್ನ ಹೇಳಿದ್ದೀನಿ ನಾನು ಒಂದು ಕ್ಲಾಸಲ್ಲಿ. ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಶನ್ ಸಿಸ್ಟಮ್, ರಾಷ್ಟ್ರೀಯ ಸಮುದ್ರ ಅಥವಾ ಸಾಗರ ಮಾಹಿತಿ ಕೇಂದ್ರ, ಮಾಹಿತಿ ವ್ಯವಸ್ಥೆ ಕೇಂದ್ರ. ಓಕೆ, ಇಂಡಿಯನ್ ನ್ಯಾಷನಲ್ ಸೆಂಟರ್ ಕೇಂದ್ರ, ಓಷನ್ ಇನ್ಫಾರ್ಮೇಶನ್ ಸಿಸ್ಟಮ್. ಓಷನ್ ಅಂದ್ರೆ ಸಾಗರ, ಮಾಹಿತಿ ವ್ಯವಸ್ಥೆ ಇನ್ಫಾರ್ಮೇಶನ್ ಸಿಸ್ಟಮ್. ನೀವು ಕೇಳ್ಬೋದು, ಸರ್ ಅದಕ್ಕೆ ಹೈದರಾಬಾದಲ್ಲಿ ಇಟ್ಟಿದ್ದಾರೆ, ಇದನ್ನ ವಿಶಾಖಪಟ್ಟಣಮಲ್ಲಿ ಅಥವಾ ಚೆನ್ನೈನಲ್ಲಿ ಇಟ್ಟಿದ್ರೆ ಚೆನ್ನಾಗಿರೋದಲ್ವಾ? ಕರಾವಳಿ ತೀರದಲ್ಲೇ ಇರಬೇಕು. ಆದ್ರೆ ಸುನಾಮಿ ಬಂದು ಕರಾವಳಿ ತೀರದಲ್ಲಿರೋದೇ ನಾಶ ಆಗೋದ್ರಿ, ಇದು ನಾಶ ಆಗೋದ್ರಿ. ಅದಕ್ಕೋಸ್ಕರ ಸ್ವಲ್ಪ ಒಳಗಿಟ್ಟಿದ್ದಾರೆ. ಗೊತ್ತಾಯ್ತು ಎಲ್ಲರಿಗೂ? ಇನ್ಕಾಯ್ಸ್ ಕೇಂದ್ರ ಒಳಗಿದೆ ಸ್ವಲ್ಪ. ಆಯ್ತಾ ಎಲ್ಲರಿಗೂ? ಸೊ ನೋಡಿ, ಎಲ್ಲ ತರ ಕವರ್ ಮಾಡಿದ್ದೀನಿ ನಾನು. ಅಲೆ ಅಂತ ತಗೊಂಡಿದ್ದೀನಿ, ಅಲೆ ಅನ್ನೋದ್ರನ್ನೇ ಎಲ್ಲಾ ಆಂಗಲ್ ಅಲ್ಲೂ ಹೇಳಿದ್ದೀನಿ ನಾನು. ಇನ್ನೇನು ಅಲೆಗಳಲ್ಲಿ ಏನು ಬಾಕಿ ಉಳಿದಿಲ್ಲ. ನಮ್ಮ ಕಡಲ ಕೊರೆತ ಹೇಳಿದ್ದೀನಿ, ಸುನಾಮಿ ಬಗ್ಗೆ ಹೇಳಿದ್ದೀನಿ. ಗೊತ್ತಾಯ್ತಲ್ಲಪ್ಪ? ಇವತ್ತಿನ ತರಗತಿಯಲ್ಲಿ ಒಂದು ಟಾಪಿಕ್ ಮುಗಿಸಿದ್ದೀನಿ ನಾನು. ನಾಳೆ ತರಗತಿಯಲ್ಲಿ ಫುಲ್ ಉಬ್ಬರವಿಳಿತಗಳು, ಇದು ಸ್ವಲ್ಪ ದೊಡ್ಡದೇ ಕ್ಲಾಸ್. ನಾನು ಹೇಳಿದ್ದು ಓಷನ್ ಕರೆಂಟ್ಸ್, ಸರಿನಾ? ಯಾಕೆಂದ್ರೆ ನೀವು ರೆಕಾರ್ಡಿಂಗ್ ನೋಡೋರಿಗೆ ಒಂದು ಟಾಪಿಕ್ ಕವರ್ ಮಾಡ್ತಾ ಇದ್ದೀನಿ ನಾನು. ಸೊ ದಟ್ ನಮ್ಗೆ ಒಂದು ಟಾಪಿಕ್ ಒಂದು ಕ್ಲಾಸಲ್ಲಿ ಇದ್ರೆ ನಾವು ಆಮೇಲೆ ಬೇಕಾದ್ರೆ ಈಸಿಯಾಗಿ ಅದನ್ನ ರೆಫರ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ತರಗತಿಗೆ ಬಂದಿದ್ದಕ್ಕೆ. ಎಲ್ಲರಿಗೂ ನಿಮಗೆ ಗೊತ್ತಾಗ್ತಾ ಇದೆ ನಮ್ಮ ತರಗತಿಗಳ ಬಗ್ಗೆ, ನಾನೇನು ಹೇಳಬೇಕಾಗಿಲ್ಲ. ಪ್ಲೀಸ್ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹೇಳಿ. ಎಕ್ಸಾಮ್ ಬರ್ತಾ ಇರೋದ್ರಿಂದ ಅವ್ರಿಗೂ ಉಪಯೋಗ ಆಗಲಿ, ಓದಿ ಚೆನ್ನಾಗಿ. ನನ್ನ ಕೋರ್ಸ್ ಲಿಂಕ್ ಇದೆ ನಿಮ್ಮ ಹತ್ರ, ಅವ್ರಿಗೂ ಕಳಿಸಿ ನನಗೆ ಮೆಸೇಜ್ ಮಾಡಕ್ಕೆ ಹೇಳಿ. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು. ಓದಿ ಎಲ್ಲರೂ ಚೆನ್ನಾಗಿ, ಸ್ಟಡಿ ವೆಲ್. ಥ್ಯಾಂಕ್ ಯು.